जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रव संयुतं पिबत भागवतं रसमालयं मुहुरहो रसिकाः विभावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದು ನಿನ್ನೆಯ ಕಥೆಯನ್ನೇ ಸ್ವಲ್ಪ ಮುಂದುವರೆಸಬೇಕು. ಎಲ್ಲರೂ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮ ನಮಗೆ ವಿಶ್ವರೂಪಾಚಾರ್ಯರು ಯಜ್ಞವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಯಾಗದ ಫಲವಾಗಿ ದೇವತೆಗಳು ತಮ್ಮ ಸ್ಥಾನವನ್ನು ಪಡೆದುಕೊಂಡ್ರು. ವಿಶ್ವರೂಪಾಚಾರ್ಯರು ಅಸುರರಿಗೆ ಆಹುತಿಗಳನ್ನ ಕೊಡ್ತಾ ಇದ್ದಂತಹ ಕಾರಣದಿಂದಾಗಿ ಅವರ ತಲೆಯನ್ನ ಕತ್ತರಿಸಿ ಹಾಕದ. ಅದರ ಫಲವಾಗಿ ಎಲ್ಲವನ್ನೂ ಕೂಡ ತನ್ನ ಸ್ಥಾನವನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಅದರ ಜೊತೆಯಲ್ಲಿ ಬ್ರಹ್ಮಹತ್ಯಾ ದೋಷ ಬಂತು. ಅದನ್ನೆಲ್ಲ ವಿಭಾಗ ಮಾಡಿ ಕೊಟ್ಟಿದ್ದಾನೆ. ಅಷ್ಟಕ್ಕೆ ನಿಲ್ಲದೇನೆ ತ್ವಷ್ಟೃ ಇಂದ್ರನನ್ನ ಕೊಲ್ಲಬೇಕು ಅಂತ ವೃತ್ರಾಸುರನನ್ನ ಮಗನನ್ನಾಗಿ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ನಾವೇನಾದ್ರೂ ಮಾಡಿ ಆ ಫಲವನ್ನ ವಾಪಸ್ಸು ಪಡಿಬೇಕು. ನಮಗೆ ದೊಡ್ಡ ಅನರ್ಥವಾಗಿದೆ. ನಮ್ಮ ಸ್ಥಾನವೆಲ್ಲವೂ ಕೂಡ ದೊಡ್ಡ ಅನರ್ಥ ನಮಗುಂಟಾಗಿ ಹೋಗಿದೆ. ಆ ಅನರ್ಥದಿಂದಾಗಿ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಎಲ್ಲ ದೇವತೆಗಳು ಕೂಡ ಭಗವಂತನನ್ನ ತಪಸ್ಸಿನಿಂದ ಒಲಿಸಿಕೊಂಡಾಗ ಪರಮಾತ್ಮ ಅವರ ತಪಸ್ಸಿಗೆ ಓಗೊಟ್ಟು ಬಂದು ದಧೀಚಿ ಋಷಿಗಳ ಆಶ್ರಮಕ್ಕೆ ಹೋಗಿ ದಧೀಚಿ ಋಷಿಗಳಿಂದ ಫಲವನ್ನ ಪಡೀರಿ, ಅವರ ಅಸ್ಥಿಗಳನ್ನ ಪಡೆದು ಅದರಿಂದ ಒಂದು ಆಯುಧವನ್ನ ತಯಾರಿಸಿ ವೃತ್ರಾಸುರನ ಸಂಹಾರವನ್ನು ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಯವರೆಗಿನ ಕಥೆಯನ್ನು ನಾವು ಹಿಂದಿನ ಪಾಠದಲ್ಲಿ ಗಮನಿಸಿದ್ದೇವೆ. ಮುಂದೆ ಏನಾಯ್ತು ಅನ್ನೋದನ್ನ ಈ ಭಾಗವತದ 6ನೇ ಸ್ಕಂದದ 10ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ವಜ್ರಾಯುಧದ ನಿರ್ಮಾಣ ಹೇಗಾಯಿತು, ಇವರು ಕೇಳಿದ ತಕ್ಷಣ ದಧೀಚಿ ಋಷಿಗಳ ಪ್ರತಿಕ್ರಿಯೆ ಹೇಗಿತ್ತು, ಇವುಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇಂದ್ರಮೇವಂ ಸಮಾಸಾದ್ಯ ಭಗವಾನ್ ವಿಶ್ವಭಾವನಃ ಪಶ್ಯತಾಂ ಅನಿಮೇಷಾಣಾಂ ತತ್ರೈವಾಂತರ್ದಧೇ ಹರಿಃ. ಯಾವ ಸಂದರ್ಭದಲ್ಲಿ ಪರಮಾತ್ಮ ಇಂದ್ರನಿಗೆ ಆದೇಶವನ್ನು ಕೊಟ್ಟು
ಈ ರೀತಿಯಾಗಿ ಮಾಡಿ ಅಂತ ಹೇಳಿದನೋ ಅದು ಆ ತತ್ಕ್ಷಣದಲ್ಲಿ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಭಗವಂತ ಅದೃಶ್ಯನಾಗ್ತಾ ಇದ್ದಾನೆ. ಆ ಭಗವಂತನ ಆದೇಶವನ್ನು ಪಡೆದಂತಹ ದೇವತೆಗಳು ದಧೀಚಿ ಮಹರ್ಷಿಯನ್ನು ಕೇಳಿಕೊಳ್ತಾ ಇದ್ದಾರೆ. ಆತ ನಕ್ಕು ದೇವತೆಗಳಿಗೆಲ್ಲ ಹೇಳ್ತಾ ಇದ್ದಾನೆ. ಅವನ ಬಳಿಯಲ್ಲಿ ಹೋದ್ರು, ನೋಡಪ್ಪ ನಮ್ಮನ್ನೆಲ್ಲ ವೃತ್ರಾಸುರ ಅಟ್ಟಾಡಿಸಿಕೊಂಡು ಹೊಡಿತಾ ಇದ್ದಾನೆ, ನಮ್ಮ ಸ್ಥಾನವೆಲ್ಲವನ್ನು ಕೂಡ ಅವನು ದೂರ ಮಾಡಿಬಿಟ್ಟಿದ್ದಾನೆ. ನಾವು ನನ್ನ ಏನಾದ್ರೂ ಮಾಡಿ ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ನಿನ್ನ ಬಳಿಯಲ್ಲಿ ಹೋಗಿ ಕೇಳು ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರ ನಿಮ್ಮ ಬಳಿಯಲ್ಲಿ ಬಂದಿದ್ದೇವೆ ಅಂತ ಅವ್ರು ಬಂದು ಕೇಳ್ತಾ ಇದ್ದಾರೆ. ಅವನ್ ಮೊದಲಿಗೆ ನಕ್ಕು ಈ ಮಾತನ್ನು ಹೇಳ್ತಾ ಇದ್ದಾನೆ ದಧೀಚಿ ಋಷಿಗಳು. ತಥಾಭಿಯಾಚಿತೋ ದೇವೈರ್ಷಿರಾಥರ್ವಣೋ ಮಹಾನ್. ಅಥರ್ವಣ ವೇದವನ್ನ ಅಧ್ಯಯನ ಮಾಡುವ ಪರಂಪರೆಯಲ್ಲಿ ಬಂದಂತಹ ಅಥರ್ವಣ ಎಂಬುದಾಗಿ ಕರೆಸಿಕೊಂಡಂತಹ ಇವರು ಅಥರ್ವಣ ಶಾಖೆಯಲ್ಲಿ ಬಂದವರು. ಆ ಕಾರಣದಿಂದಾಗಿ ದಧೀಚಿ ಋಷಿಗಳಿಗೆ ಅಥರ್ವಣ ಅಂತ ಹೆಸರಿದೆ. ಅಂತಹ ಅಥರ್ವಣ ಅಂತ ಹೆಸರಿರುವಂತಹ ದಧೀಚಿ ಋಷಿಗಳು ನಕ್ಕು ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮೋದಮಾನ ಉವಾಚೇದಂ ಪ್ರಹಸನ್ನಿವ ಭಾರತ. ಸಂತೋಷವಾದ ಆದ್ರೆ ನಕ್ಕು ಈ ಮಾತನ್ನ ಹಾಗೆ ಅವರನ್ನ ಪರೀಕ್ಷಿಸುವ ಉದ್ದೇಶದಿಂದ ಈ ಮಾತನ್ನ ಹೇಳ್ತಾ ಇದ್ದಾರೆ. ಪರೀಕ್ಷಿಸುವ ಅಲ್ಲ, ಹಾಗೆ ವಿನೋದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದಾರೆ. ದೇವತೆಗಳೇ, ನೀವೆಲ್ಲ ದೇವತೆಗಳು ಅಂತ ಕರೆಸಿಕೊಂಡಿದ್ದೀರಿ. ದೇವತೆಗಳು ಅಂದ್ರೆ ಸರ್ವಜ್ಞರು ಅಂತ, ಮಹಾಜ್ಞಾನ ಉಳ್ಳವರು ಅಂತ ಅರ್ಥ. ದೇವತೆಗಳಿಗೆ ಬಹಳ ದೊಡ್ಡದ್ದು ಇರುತ್ತೆ ಅಂತ ನಾನು ಕೇಳಿ ತಿಳಿದಿದ್ದೇನೆ. ನೀವೆಲ್ಲ ದೇವತೆಗಳು. ದೇವತೆಗಳು ಅಂತಂದ ಮೇಲೆ ನಿಮಗೆ ಬಹುದೊಡ್ಡ ಜ್ಞಾನ ಇರಲೇಬೇಕು. ಮನುಷ್ಯರು ಅನುಭವಿಸುವಂತಹ ದೊಡ್ಡ ದುಃಖಗಳಲ್ಲಿ ಅಸಹನೀಯವಾದಂತಹ ದುಃಖ ಯಾವುದು ಅಂತಂದ್ರೆ ಮರಣದ ದುಃಖ. ಶರೀರವನ್ನು ಧರಿಸಿದಂತಹ ವ್ಯಕ್ತಿಗಳಿಗೆ ಮರಣ ಕಾಲದಲ್ಲಿ ಸಾವಿರಾರು ಚೇಳುಗಳೆಲ್ಲ ಕುಟುಕಿದಂತಹ ಬಹಳ ದೊಡ್ಡದಾದಂತಹ ವೇದನೆ ಉಂಟಾಗತ್ತೆ. ವೇದನೆ ಅಷ್ಟೇ ಅಲ್ಲ, ಆ ಸಂಕಟದಿಂದ ಮೂರ್ಛೆ ಬಂದು ಬಿಡತ್ತೆ. ಅಂತಹ ಬಹಳ ಕಷ್ಟ ಅದು. ನಿಮ್ಮ ಅಸ್ಥಿಗಳು ಬೇಕು ಅಂತ ಕೇಳಿದರೆ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ ನೀವು ಸಾಯ್ರಿ ಅಂತ. ಬಾಯ್ಬಿಟ್ಟು ಹೇಳೋದಿಲ್ಲ ಅಷ್ಟೇ. ಋಷಿಗಳೇ, ನಿಮ್ಮ ಅಸ್ಥಿಗಳನ್ನು ತೆಗೆದುಕೊಂಡು ನಾವು ಆಯುಧವನ್ನು ಮಾಡಿಕೊಳ್ಬೇಕಾಗಿದೆ ಅನ್ನೋದರ ಅಭಿಪ್ರಾಯ ಏನು ಅಂತಂದ್ರೆ ನೀವು ಸಾಯ್ಬೇಕು. ಸಾಯ್ಬೇಕು ಅನ್ನೋದು ಅಷ್ಟು ಸುಲಭನಾ? ಆಯ್ತು ಅಂತ ಒಪ್ಪಿಕೊಂಡು ಬಿಡ್ಲಿಕ್ಕೆ ಮನೆ ಬಿಟ್ಟು ಹೊರಗಡೆ ಹೋಗಿ ಒಂದ್ 5 ನಿಮಿಷ ಕಾಯ್ತಾ ಇರಿ, ಆಮೇಲೆ ಒಳಗಡೆ ಬರ್ರಿ ಅಂತಂದ್ ಹೇಳಿದ್ರೆ ಅದಕ್ಕೆ ನಮಗ್ ಬಹಳ ಕೋಪ ಬರುತ್ತೆ. ನಮ್ಮ ಮನೆಯಿಂದ ನಮಗ್ ಬಿಟ್ಟು ಹೋಗ್ಲಿಕ್ಕೆ ಹೇಳ್ತಾ ಇದ್ದಾನೆ ಅಂತ. ದೇಹವನ್ನು ಬಿಟ್ಟು ತೆರಳೋದು, ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳಿಗೆ ಇದು ಬೇಕು ಇದು ಬೇಕು ಇದು ಬೇಕು ಅಂತ ನಮಗ ಆ ವಸ್ತುಗಳಲ್ಲಿ ಆಸೆ ಇರುತ್ತೆ. ಯಾವುದಕ್ಕೋಸ್ಕರ? ಅದರಿಂದ ನನ್ನ ಶರೀರಕ್ಕೇನೋ ಅನುಕೂಲ ಆಗತ್ತೆ. ಮೆತ್ತನೆ ಹಾಸಿಗೆ ಬೇಕು, ಮೆತ್ತನೆಯ ದಿಂಬು ಬೇಕು, ನಮಗೆ ಮೆತ್ತನೆಯ ಹೊದಿಕೆಗಳು ಬೇಕು, ಉತ್ತಮವಾದಂತಹ ಉಡುಪುಗಳು ಬೇಕು, ಯಾವುದು ಇದೆಯೋ ಒಳ್ಳೆ ಮೇಕಪ್ ಸೆಟ್ ಬೇಕು, ಒಳ್ಳೆ ಆಭರಣಗಳು ಬೇಕು. ಯಾಕೆ ಅಂದ್ರೆ ನನ್ನ ಶರೀರ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಶರೀರ ಸಂತೋಷವಾಗಿರ್ಬೇಕು, ಬಗೆ ಬಗೆಯಾದಂತಹ ರುಚಿಯಾದಂತಹ ಅಡಿಗೆ ಬೇಕು, ತಿಂಡಿ ತಿನಿಸುಗಳು ಬೇಕು. ಯಾಕೆ ಅಂದ್ರೆ ನನ್ನ ಶರೀರಕ್ಕೆ ಅದು ಎಲ್ಲ ತುಂಬಾ ಹಿತವಾಗಿದೆ, ನನ್ಗೆ ತುಂಬಾ ಸೇರತ್ತದು ಅಂತಿಂದ್ರೆ ನನ್ನ ಶರೀರಕ್ಕೆ ಬಹಳ ಇಷ್ಟ. ಅದಕ್ಕೋಸ್ಕರ ಅದೆಲ್ಲ ಬೇಕು ಅಂತ ಅಂದುಕೊಂಡು ಎಲ್ಲರೂ ಅತಿಯಾಗಿ ಪ್ರೀತಿಸುವಂತಹ ವಸ್ತು ನಮ್ಮ ಶರೀರ. ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಎಷ್ಟೇ ಆಸೆಗಳು ಕಳೆದು ಹೋದರೂ ಕೂಡ ಬಹಳಷ್ಟು ಇರುವ ಆಸೆ ಬದುಕಬೇಕು ಅನ್ನುವ ಆಸೆ, ಅದು ಎಂದಿಗೂ ಕಡಿಮೆ ಆಗೋದಿಲ್ಲ. ನಮಗೆ ಎಲ್ಲ ಪ್ರಿಯವಾದ ವಸ್ತುಗಳು ಶರೀರಕ್ಕೋಸ್ಕರ. ನಮಗೆ ಶರೀರ ಅನ್ನೋದು ಬಹಳ ಪ್ರಿಯ. ನಮಗೆ ಯಾವ್ಯಾವ್ದು ಅತ್ಯಂತ ಪ್ರಿಯವಾದ ವಸ್ತು ಇದೆಯೋ ಆ ಎಲ್ಲವನ್ನು ಕೊಡ್ತೇನೆ, ನಿನ್ ಶರೀರ ಕೊಟ್ಬಿಡು ಅಂತ ಕೇಳಿದ್ರೆ ಯಾರೂ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ನಮಗ್ ಶರೀರದ ಮೇಲೆ ಅಷ್ಟು ಆಸೆ ಇದೆ. ನಮಗ್ ಶರೀರವನ್ನು ಬಿಟ್ಟು ಹೋಗು ಅಂತಂದ್ ಹೇಳಿದ್ರೆ ಬಹಳ ಕಷ್ಟ. ವಿಷ್ಣುವೇ ಬಂದು, ದೇವರೇ ಬಂದು ನನಗ್ ಕೊಡಪ್ಪ ಅಂತ ಕೇಳಿದ್ರು ಕೂಡ ಕೊಡೋದು ಕಷ್ಟ. ದೇವರೇ ಬಂದು ನಿನಗೆ ಏನ್ ಬೇಕು, ಈಗಲೇ ಮೋಕ್ಷವನ್ನು ಕೊಡ್ಲಾ, ಬಾ ಈ ಶರೀರ ಬಿಟ್ಟು ಅಂತಂದ್ ಕೇಳಿದ್ರೆ ಬೇಡಪ್ಪ, ಈ ಶರೀರ ಇರೋ ಅಷ್ಟು ದಿವಸ
ಹಣ್ಣಾಗಿ ಇದೇ ಬಿದ್ದು ಹೋಗೋವರೆಗೂ ನಾ ಇದೇ ಶರೀರದಲ್ಲಿ ಇರ್ತೇನೆ, ಈಗಲೇ ಬರಲಾರೆ ನಿನ್ ಲೋಕಕ್ಕೆ, ಇಲ್ಲೇ ಚೆನ್ನಾಗಿದೆ, ನನ್ನ ಬಂಧು ಬಾಂಧವರ ಜೊತೆಯಲ್ಲಿ ಈ ಶರೀರದಲ್ಲಿ ಇದ್ಕೊಂಡು ಚೆನ್ನಾಗಿ ಭೋಗವನ್ನು ಅನುಭವಿಸ್ತಾ ಇದ್ದೇನೆ, ನಾನು ಎಲ್ಲೂ ಬರೋದಿಲ್ಲ ಅಂತ ದೇವರನ್ನೇ ವಾಪಸ್ ಕಳಿಸ್ಬಿಡ್ತೇವೆ. ಇದು ನಾ ಹೇಳ್ತಾ ಇರೋದಲ್ಲ, ದಧೀಚಿ ಋಷಿಗಳೇ ಹೇಳ್ತಾ ಇದ್ದಾರೆ. ಅಪಿ ವೃಂದಾರಕಾಯೂಯಂ ನ ಜಾನೀಥ ಶರೀರಿಣಾಂ ಸಂಸ್ಥಾಯಾಂ ಯಸ್ತ್ವಭಿದ್ರೋಹೋ ದುಸ್ಸಹಶ್ಚೇತನಾಪಹ. ನೀವೆಲ್ಲ ದೇವತೆಗಳು, ಮಹಾಜ್ಞಾನಿಗಳು, ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಎಷ್ಟು ದುಃಖವಾಗತ್ತೆ ಅನ್ನೋದು ನಿಮಗೆಲ್ಲರಿಗೂ ಅರಿವಿದೆ. ಆ ದುಃಖವನ್ನು ಕೊಡುವಂತಹ ವ್ಯಕ್ತಿಗಳು ನೀವು. ಇಂತಹ ನೀವು ಇಲ್ಲಿ ಬಂದು ಮಕ್ಕಳ ಆಟದ ಹಾಗೆ ನಿನ್ನ ಶರೀರ ಬೇಕು, ನಿನ್ನ ಅಸ್ಥಿಗಳು ಬೇಕು ಅಂತ ಕೇಳಿದರೆ ಅಷ್ಟು ಅಮೂಲ್ಯವಾದಂತಹ ಅನರ್ಘ್ಯವಾದಂತಹ ಈ ಶರೀರವನ್ನು ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯವೋ? ಯಾಕೆ? ಜಿಜೀವಿಷೂಣಾಂ ಜೀವಾನಾಂ ಆತ್ಮ ಪ್ರೇಷ್ಠ ಇಹೇಪ್ಸಿತಃ. ಬದುಕಬೇಕು ಅಂತ ಆಸೆ ಇರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಇರುವಂತಹದ್ದು ಬದುಕಬೇಕು ಅನ್ನುವ ಇಚ್ಛೆ. ಎಲ್ಲ ಜೀವರಿಗೂ ಕೂಡ ನಾನು ಬದುಕಬೇಕು ಅನ್ನುವಂತಹ ಬಯಕೆ ಅತಿಯಾಗಿ ಇರುತ್ತೆ. ಆ ಬಯಕೆ ಎಂದೆಂದಿಗೂ ಕೂಡ ಕಡಿಮೆ ಆಗೋದಿಲ್ಲ. ಒಂದು ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ ಪಾತ್ರವಾದಂತಹದ್ದು ಆತ್ಮ, ಶರೀರ. ನಮಗೆ ಶರೀರದಷ್ಟು ಯಾವುದೂ ಪ್ರಿಯಕರವಾದದ್ದಿಲ್ಲ. ನಾವು ಹಾಗೆ ಸ್ವಲ್ಪ ಯೋಚನೆ ಮಾಡಿದಿವಿ ಅಂತಂದು ಹೇಳಿದ್ರೆ, ಬೆಳಗ್ಗಿನಿಂದ ರಾತ್ರಿಯವರೆಗೂ, ಬಾಲ್ಯದಿಂದ ಆರಂಭಿಸಿಕೊಂಡು ವೃದ್ಧಾಪ್ಯದವರೆಗೂ ನಾವು ಏನೇನನ್ನ ಸಾಧನೆ ಮಾಡ್ತೇವೋ, ಯಾವುದಕ್ಕೋಸ್ಕರ ದುಡಿತೇವೋ, ಅದೆಲ್ಲವೂ ಯಾವುದಕ್ಕೋಸ್ಕರ ಅಂತ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಎಲ್ಲವೂ ಶರೀರಕ್ಕೋಸ್ಕರ ಅಂತ ನಮಗೆ ಉತ್ತರ ಸಿಗತ್ತೆ. ಹಾಗಾದ್ರೆ ನಮ್ಮ ಇಡೀ ಜೀವನದ ಪ್ರಯತ್ನ, ನಮ್ಮ ಕಷ್ಟ ಕಾರ್ಪಣ್ಯಗಳ ಅನುಭವ, ಇವು ಎಲ್ಲವೂ ಕೂಡ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಕಾರಣದಿಂದ. ಇಂತಹ ಶರೀರವನ್ನ ದೇವರೇ ಬಂದು ಕೇಳಿದ್ರು ಕೂಡ ಯಾರು ತಾನೇ ಅದನ್ನ ಭಿಕ್ಷೆಯನ್ನ ಕೊಡ್ಲಿಕ್ಕೆ ಸಾಧ್ಯ? ಅದನ್ನ ಶರೀರವನ್ನು ತಗೋ ಅಂತ ಕೊಡ್ಲಿಕ್ಕೆ ಸಾಧ್ಯ? ಜೀವ ಶರೀರವನ್ನು ಬಿಟ್ಟು ಯಾವ ಜೀವ ತಾನೇ ಈ ಶರೀರವನ್ನು ಬಿಟ್ಟು ಹೋಗ್ಲಿಕ್ಕೆ ಸಿದ್ಧನಾಗ್ತಾನೆ? ಕ ಉತ್ಸಹೇತ ತಂ ದಾತುಂ ಭಿಕ್ಷಮಾಣಾಯ ವಿಷ್ಣವೇ. ವಿಷ್ಣುವೇ ಬಂದು ನನಗ್ ಕೊಡಪ್ಪ ನಿನ್ನ ದೇಹ ಬೇಕು ಅಂತ ಕೇಳಿದ್ರಾದ್ರೂ ಯಾರಾದ್ರೂ ಕೊಡ್ತಾರೇನು? ಸರ್ವಥಾ ಕೊಡಲಾರರು. ಅಷ್ಟು ಪ್ರೀತಿ ಪಾತ್ರವಾದಂತಹದ್ದು ನಮ್ಮ ಶರೀರ. ಅದಕ್ಕೆ ದೇವತೆಗಳು ಮತ್ತೆ ದಧೀಚಿ ಋಷಿಗಳ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಇದರಲ್ಲಿ ದೇವತೆಗಳಿಗೆ ಅವರು ದಧೀಚಿ ಋಷಿಗಳ ಬಳಿಯಲ್ಲಿ ಅನುನಯದ ಮಾತುಗಳನ್ನಾಡಿ ನಮಗದು ಬೇಕು ಅಂತ ಮತ್ತೆ ಕೇಳ್ತಾ ಇದ್ದಾರೆ. ನಮಗೇನೋ ಒಂದು ಕೆಲಸ ಯಾರ ಹತ್ರ ಆದ್ರೂ ಆಗಬೇಕು ಅಂತಂದ್ರೆ ಆ ವ್ಯಕ್ತಿಗಳಲ್ಲಿ ಇಲ್ಲದೇ ಇರೋ ಗುಣಗಳನ್ನೆಲ್ಲ ಹೇಳಿ ಆ ವ್ಯಕ್ತಿಗಳನ್ನ ಅಟ್ಟಕ್ಕೆ ಏರಿಸ್ತೇವೆ. ನಿಮ್ಮಂಥ ದಾನವೀರ ಶೂರಕರ್ಣ ಯಾರೂ ಇಲ್ಲ, ನಿಮ್ಮಂಥ ಸಾಧನೆಯನ್ನು ಜಗತ್ತಿನಲ್ಲಿ ಮಾಡಿದ ವ್ಯಕ್ತಿ ಯಾರಿದ್ದಾನೆ? ನೀನು ಮಾಡ್ತಾ ಇರುವ ಸಾಧನೆಯೇ ನಿಜವಾದ ಸಾಧನೆ. ನಿನ್ನಷ್ಟು ತಪಸ್ಸನ್ನು ಮಾಡಿದವ್ರು ಯಾರಿದ್ದಾನೆ? ಒಂದು ಹೊತ್ತು ಸಂಧ್ಯಾ ವಂದನೆನೂ ಮಾಡ್ತಾ ಇರೋದಿಲ್ಲ. ಅದ್ ಕೆಲಸ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಿನ್ನಷ್ಟು ತಪಸ್ ಮಾಡಿದವನ್ ಯಾರಿದ್ದಾನೆ? ನಿನ್ನಷ್ಟು ಅನ್ನದಾನ ಮಾಡಿದವನ್ ಯಾರಿದ್ದಾನೆ? ಎಂಜಲ ಕೈಯಲ್ಲಿ ಕಾಗೆಯನ್ನು ಓಡಿಸೋದಿಲ್ಲ, ಅಗಳೆಲ್ಲಿ ಬಿದ್ದು ಹೋಗತ್ತೋ ಅನ್ನೋ ಕಾರಣದಿಂದ ಅಂತಹ ಜಿಪುಣ ಇರ್ತಾನೆ. ನಿನ್ನಂಥ ಅನ್ನದಾನ ಮಾಡಿದವ್ರು ಯಾರಿದ್ದಾರೆ? ನಿನ್ನಷ್ಟು ಜನರ ಸಹಾಯಕ್ಕೆ ಬರುವಂತ ವ್ಯಕ್ತಿ ನಾನು ಎಲ್ಲೂ ನೋಡಿಲ್ಲ ಅಂತ ಚೆನ್ನಾಗಿ ಅವರನ್ನು ಹೊಗಳಿ ಅಟ್ಟಕ್ಕೇರಿಸ್ತಾರೆ. ಯಾವಾಗ ಸ್ವಾರ್ಥದ ಉದ್ದೇಶದಿಂದ ವ್ಯಕ್ತಿಗಳಲ್ಲಿ ಇಲ್ಲದೇ ಇರುವ ಗುಣಗಳನ್ನು ನಾವೆಲ್ಲ ಹೇಳಿ ಅವನನ್ನ ಅಟ್ಟಕ್ಕೇರಿಸ್ತೇವೋ ಅಂತಹ ಸಂದರ್ಭದಲ್ಲಿ ಯೋಗ್ಯರಾದಂತಹ ದಧೀಚಿ ಋಷಿಗಳಲ್ಲಿ ದೇವತೆಗಳೆಲ್ಲ ತಮ್ಮ ಕೆಲಸ ಸಂಪಾದನೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ, ಅಲ್ಲದೇನೆ ಪ್ರಜೆಗಳಿಗೆಲ್ಲರಿಗೂ ಕೂಡ ಇದರಿಂದ ಹಿತ ಆಗಬೇಕು ಅನ್ನೋ ಉದ್ದೇಶದಿಂದ ಅವರನ್ನ ಹೊಗಳಿ ಅವರಲ್ಲಿರುವ ಸಹಜ ಸಿದ್ಧವಾದಂತಹ ಗುಣಗಳನ್ನ ಹೇಳ್ತಾ ಇದ್ದಾರೆ. ನಮಗೆ ಈ ಕೆಲವೊಂದಿಷ್ಟು ಮಾತುಗಳನ್ನು ಕೇಳಿದಾಗ ತಮ್ಮ ಕೆಲಸ ಆಗ್ಬೇಕು ಅನ್ನೋದಕ್ಕೋಸ್ಕರ ಇಲ್ದೇ ಇರೋದನ್ನೆಲ್ಲ ಹೇಳ್ತಾ ಇದ್ದಾರೆ ನೋಡು ಅಂತ ಅನ್ನಿಸಿ ಬಿಡತ್ತೆ. ಆತರ ಅಂತ ನಾವಿಲ್ಲಿ ಅನ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ ಇವ್ರು ಋಷಿಗಳು. ಮುಂದೆ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಹೌದು, ಇದು ಸುಮ್ಮನೆ ಬಾಯಿ ಮಾತಿಗೆ ಆಡಿದ ಮಾತುಗಳಲ್ಲ, ಸಹಜವಾಗಿ ಅವರಲ್ಲಿ ಈ ಗುಣಗಳಿವೆ ಅಂತ ನಮಗೆ ಅರಿವಿಗೆ ಬರುತ್ತೆ. ಅವ್ರು ಹೇಳ್ತಾ ಇದ್ದಾರೆ ದೇವತೆಗಳೆಲ್ಲ, ಇವೆಲ್ಲ ಮಹಾತ್ಮರು. ಯಾವ್ದಾದ್ರೂ ಒಂದು ಪ್ರಾಣಿಗಳಿಗೆ ಹಿಂಸೆ ಆಗಿದೆ ಅಂತಾದ್ರೆ ಮನುಷ್ಯನೇ ಆಗಬೇಕು ಅಂತಿಲ್ಲ, ಯಾವುದೇ ಪ್ರಾಣಿಗಳಾಗ್ಲಿ
ಆ ಪ್ರಾಣಿಗಳಲ್ಲಿ ಏನಾದ್ರೂ ಸ್ವಲ್ಪ ದುಃಖವಾಗ್ತಾ ಇದೆ, ಹಿಂಸೆ ಆಗ್ತಾ ಇದೆ ಆ ಪ್ರಾಣಿಗಳಿಗೆ ಅಂತಾದ್ರೆ ಆ ಪ್ರಾಣಿಗಳಿಗೂ ಕೂಡ ಆ ಹಿಂಸೆಯನ್ನು ನೋಡಿ ಸಹಿಸಲಾರದೇನೆ ಅವರ ಸಹಾಯಕ್ಕಾಗಿ ಧಾವಿಸುವಂತಹ ಶುದ್ಧವಾದ ಮೃದುವಾದಂತಹ ಅಂತಃಕರಣ ಇರುವಂತಹ ಋಷಿಗಳು ತಾವು. ನೀವು ಮಾಡಿದಂತಹ ಒಂದೊಂದು ಕೆಲಸಗಳು ಕೂಡ ಲೋಕದಲ್ಲಿ ನಾವೆಲ್ಲರೂ ಆದರ್ಶವಾಗಿಟ್ಟುಕೊಂಡು ಅದನ್ನ ಪ್ರತಿಯೊಬ್ಬರ ಮನೆಯಲ್ಲಿ ಆಡುವಂತಹ ಅದ್ಭುತವಾದಂತಹ ಕಥೆಗಳು ನಿಮ್ಮ ಕೆಲಸಗಳಾಗಿವೆ. ಯಾರಾದ್ರೂ ಒಬ್ರು ಬಂದು ಬೇಡಿದರೆ ನೀವು ಕೊಡೋದಿಲ್ಲ ಅಂತನ್ನುವ ಪದಾರ್ಥವೇ ಇಲ್ಲ. ಯಾವುದನ್ನು ಕೊಡದೆ ಇರ್ಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಅಂತಹ ಎಲ್ಲವನ್ನೂ ಕೂಡ ನೀವು ಕೊಟ್ಟು ಬಿಡ್ತೀರಿ. ಯಾಕೆ ಅಂತಂದ್ರೆ ನಿಮಗೂ ಜಗತ್ತಿಗೂ ಬಹಳ ವ್ಯತ್ಯಾಸ ಇದೆ. ನಾವೆಲ್ಲ ನಮ್ಮ ಸ್ವಭಾವವನ್ನು ಹೇಳಿ ಮಹಾತ್ಮರ ಸ್ವಭಾವದ ಬಗ್ಗೆ ಅಲ್ಲಿ ಹೇಳ್ತಾರೆ. ಕಿನ್ನು ತದ್ದುಸ್ತ್ಯಜಂ ಬ್ರಹ್ಮನ್ ಪುಂಸಾಂ ಭೂತಾನುಕಂಪಿನಾಂ ಭವದ್ವಿಧಾನಾಂ ಮಹತಾಂ ಪುಣ್ಯ ಶ್ಲೋಕೇಢ್ಯ ಕರ್ಮಣಾಂ. ಒಳ್ಳೆ ಕೆಲಸಗಳನ್ನು ಮಾಡುವಂತ ನಿಮಗೆ ದಾನ ಕೊಡದೆ ಇರಬಹುದಾದ ವಸ್ತುಗಳು ಅಂತ ಯಾವುದಿವೆ ಎಲ್ಲವೂ ದಾನಕ್ಕೆ ಅರ್ಹವಾದದ್ದೇ. ಇದನ್ನು ಕೊಡ್ಲಿಕ್ಕಾಗೋದಿಲ್ಲ ಅಂತ ಯಾವುದೂ ಇಲ್ಲ. ಎಲ್ಲವನ್ನೂ ನೀವು ದಾನ ಮಾಡಬಹುದು. ನೀವು ಇದನ್ನ ಕೊಡೋದಿಲ್ಲ, ಇದು ಆಗೋದಿಲ್ಲ, ಆ ತರದ್ ವಸ್ತುಗಳೇ ಇಲ್ಲ, ಎಲ್ಲವನ್ನು ನೀವು ಕೊಡ್ತೀರಿ. ಬೇರೆಯವರು ಕೊಡೋದಿಲ್ಲ, ಇವ್ರು ಯಾಕೆ ಕೊಡ್ತಾರೆ? ಯಾಕೆ ಅಂತಂದ್ ಹೇಳಿದ್ರೆ, ನನಗೇನಾದ್ರೂ ಸಂಕಟ ಆಗಿದೆ ಅಂತಂದ್ರೆ ನಾನು ಏನ್ ಮಾಡ್ತೇನೆ, ನನ್ನ ಎಲ್ಲ ಪ್ರಯತ್ನಗಳಿಂದ ನನಗೆ ಬಂದ ಆಪತ್ತುಗಳನ್ನು ಹೇಗಾದ್ರೂ ಮಾಡಿ ಪರಿಹಾರ ಮಾಡಿಕೊಂಡು ಈ ಸಂಕಟದಿಂದ ಹೇಗಾದ್ರೂ ವಿಮುಕ್ತನಾಗಬೇಕು ಅಂತ ಯೋಚನೆ ಮಾಡ್ತೇನೆ. ಯಾಕೆ ಅಂತಂದ್ರೆ ನಮಗೆಲ್ಲರಿಗೂ ಕೂಡ ನಮ್ಮ ಸುಖದ ಬಗ್ಗೆ ಯೋಚನೆ. ಒಂದು, ನಾನು ಸುಖವಾಗಿರ್ಬೇಕು. ಎರಡನೇದ್ದು, ನಮ್ಮವರು ಸುಖವಾಗಿರ್ಬೇಕು. ನಾನು, ನನ್ನ ಬಂಧುಗಳು. ನಮ್ಮ ಯೋಚನೆ ಇಷ್ಟೇ ಸೀಮಿತವಾಗಿದೆ. ಇನ್ನೊಬ್ಬರ ಸಂಕಟದಲ್ಲಿ ನಮಗೆ ಯಾವುದೇ ವಿಧವಾದ ಆಸ್ಥೆಯೂ ಇಲ್ಲ. ಅವ್ರು ಹೇಗಿದ್ರು ನಮಗೇನು ಅದರಿಂದ ವ್ಯತ್ಯಾಸವಾಗೋದೇ ಇಲ್ಲ. ಆದರೆ ಸಹೃದಯಿಗಳಾದಂತಹ ವ್ಯಕ್ತಿಗಳು ಯಾರು ಇರ್ತಾರೋ, ಪಕ್ಕದ ಮನೆಯಲ್ಲಿ ಯಾರಾದ್ರೂ ಒಬ್ರು ದುಃಖ ಪಡ್ತಾ ಇದ್ದಾರೆ ಅಂತಂದ್ ಹೇಳಿದ್ರೆ, ಅವ್ರ ಮನೆಯಲ್ಲೆಲ್ಲ ಆಗ್ತಾ ಇರೋದು, ನಮಗೇನು ಸಂಬಂಧ ಅಂತ ಸುಮ್ಮನೆ ಕೊಡೋದಿಲ್ಲ. ಹೋಗ್ತಾರೆ, ವಿಚಾರಿಸ್ತಾರೆ, ನಮ್ಮಿಂದ ಏನು ಸಹಾಯ ಆಗಬೇಕು ಅಂತ ಕೇಳ್ತಾರೆ. ತಾವಾಗಿಯೇ ಆ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳೇನು ಅಂತ ತಿಳಿದುಕೊಂಡು ಆ ಕೆಲಸವನ್ನು ಮಾಡಿಬಿಟ್ರೆ ಅವ್ರ ಪಕ್ಕದ ಮನೆಯವ್ರು ಬಂದು ನಮಗ್ ಕೇಳೋ ಅನಿವಾರ್ಯತೆನೇ ಇರೋದಿಲ್ಲ. ಯಾರು ಮತ್ತೊಬ್ಬರ ಕಷ್ಟವನ್ನ ಕೇಳದೇನೆ ತಿಳಿಯುವ ಸ್ವಭಾವ ಉಳ್ಳವರಾಗಿರ್ತಾರೋ ಅವ್ರು ಇನ್ನೊಬ್ರು ಬೇಡೋವರೆಗೂ ಕಾಯೋದೇ ಇಲ್ಲ. ತತ್ಕ್ಷಣದಲ್ಲಿ ಹೋಗಿ ಏನಾದ್ರೂ ಸಹಾಯ ಮಾಡಿಬಿಡ್ತಾರೆ. ಯಾರು ಬೇಡಿಸಿಕೊಳ್ತಾರೋ ಅವ್ರಿಗೆ ಇನ್ನೊಬ್ಬರ ಕಷ್ಟದ ಬಗ್ಗೆ ಅರಿವೆಯೇ ಇರೋದಿಲ್ಲ. ಅವ್ರಿಗೆ ಬೇಡಿದರೂ ಇದನ್ನು ಮಾಡ್ಬೇಕಲ್ಲ ಅಂತ ಕಾಟಾಚಾರಕ್ಕೆ ಮಾಡಬಹುದೇ ಹೊರತಾಗಿ ಸಹಜವಾದ ಮನಸ್ಸಿನಿಂದ ಇದರಿಂದ ಇವ್ರಿಗೆ ಉಪಯೋಗವಾದೀತು ಅನ್ನೋ ಕಾರಣದಿಂದ ಸರ್ವಥಾ ಮಾಡೋದಿಲ್ಲ ಅವರು. ಯಾಕೆ ಅಂತಂದ್ರೆ ನಮಗೆ ಇನ್ನೊಬ್ಬರ ಸಂಕಟದಲ್ಲಿ ಭಾಗಿಯಾಗಬೇಕು ಅನ್ನುವ ಯೋಚನೆಯೇ ಇಲ್ಲ. ನಮ್ಮ ಬೌಂಡರಿ ತುಂಬಾ ಸೀಮಿತವಾಗಿರುತ್ತೆ. ಅದರಿಂದ ಇನ್ನೊಬ್ಬರ ಕಷ್ಟ ನಮಗೆ ಯಾವುದೇ ವಿಧವಾದಂತಹ ಮನಸ್ಸಿನಲ್ಲಿ ವೈಚಿತ್ರ್ಯವನ್ನು ಉಂಟು ಮಾಡೋದೇ ಇಲ್ಲ. ನಮಗೆ ಆ ಮನಸ್ಸಿನಲ್ಲಿ ಯಾವುದೇ ವಿಧವಾದ ಭಾವನೆಗಳು ಕೂಡ ಕೆರಳೋದಿಲ್ಲ. ಅದರಿಂದ ದುಃಖವಾಗಲಿ ಯಾವುದನ್ನು ಕೂಡ ನಾವು ಮನಸ್ಸಿನಲ್ಲಿ ಅನುಭವಿಸೋದಿಲ್ಲ. ಆಗ್ತಾ ಇರತ್ ಬಿಡು ಪ್ರತಿನಿತ್ಯ ಅಂತ ಅಂದುಕೊಂಡು ಹೋಗ್ತೇವೆ. ನಮಗ ಆಶ್ಚರ್ಯ ಏನು ಅಂತಂದ್ರೆ, ಎಂದೋ ಒಂದು ದಿವಸ ನಮಗೂ ಆ ತರದ ಆಪತ್ತುಗಳು ಬಂದಾಗ ಜಗತ್ತಿನ ಎಲ್ಲ ಜನರು ಕೂಡ ಹೋಗ್ಲಿ ಬಿಡು ಇದು ಪ್ರತಿನಿತ್ಯ ಆಗುವಂತಹದ್ದೇ ಅಂತ ಅಂದುಕೊಳ್ತಾರೆ ಅನ್ನೋದು ಗೊತ್ತೇ ಇಲ್ಲ ನಮಗೆ. ನಾವ್ ಯಾವತ್ತೂ ಸುಖವಾಗಿಯೇ ಇರ್ತೇವೆ, ನಮಗೆ ಎಂದಿಗೂ ದುಃಖಗಳೇ ಬರೋದಿಲ್ಲ ಅನ್ನುವ ದೊಡ್ಡ ಭ್ರಮೆಯಲ್ಲಿ ನಾವು ವಾಸ ಮಾಡ್ತಾ ಇರ್ತೇವೆ. ಅದ್ರ ದೊಡ್ಡ ಕಹಿ ಸತ್ಯ ಇದು. ಯಾರು ಇನ್ನೊಬ್ಬರ ದುಃಖಗಳಿಗೆ ತಾನು ಭಾಗಿ ಆಗೋದಿಲ್ವೋ, ಇನ್ನೊಬ್ಬರ ದುಃಖದಲ್ಲಿ ತಾನು ಭಾಗಿದಾರ ಯಾರು ಆಗಿರೋದಿಲ್ಲ, ಇನ್ನೊಬ್ಬರ ದುಃಖವನ್ನು ಕಂಡು ಮನಸ್ಸು ಕರಗಿ ಅವನಿಗೋಸ್ಕರ ಸಂಕಟ ಪಟ್ಟು ಯಾರು ಹೋಗಿ ಅವರಿಗೆ ಸಹಾಯವನ್ನು ಮಾಡೋದಿಲ್ವೋ ಅವನ ಸಹಾಯಕ್ಕೆ ಜಗತ್ತಿನಲ್ಲಿ ಯಾರೂ ಬರೋದಿಲ್ಲ. ನೂನಂ ಸ್ವಾರ್ಥ ಪರೋ ಲೋಕಃ ನವೇದ ಪರಸಂಕಟಂ ಯದಿ ವೇದ ನಯಾಚೇತ ನೇತಿ ನಾಹ ಯದೀಶ್ವರ. ಜಗತ್ತಿನಲ್ಲಿರುವ ಜನರೆಲ್ಲರೂ ಕೂಡ ಬರೀ ಸ್ವಾರ್ಥಪರಹ. ತಮಗಿದರಿಂದ ಏನು ಲಾಭ, ಇದನ್ನು ಮಾಡಿದರೆ ನನಗೇನು ಸಿಗತ್ತೆ
ಅಂತ ಈ ರೀತಿಯಾಗಿ ಸ್ವಾರ್ಥದ ಪ್ರಯೋಜನದ ಅಪೇಕ್ಷೆಯಿಂದ ಜನರೆಲ್ಲರೂ ಕೂಡ ಬದುಕ್ತಾ ಇದ್ದಾರೆ ಹೊರತಾಗಿ ನವೇದ ಪರಸಂಕಟಂ, ಮತ್ತೊಬ್ಬರಿಗೆ ಆಗುವ ದುಃಖಗಳ ಅರಿವು ಜಗತ್ತಿನ ಯಾವ ಜನರಿಗೂ ಇಲ್ಲ. ಒಂದು ವೇಳೆ ಪರರ ಸಂಕಟದ ಅರಿವು ಇವನಿಗಿದೆ ಅಂತಾದ್ರೆ ಇವನು ಯಾರಿಗೂ ಹೋಗಿ ಬೇಡಬೇಕಾದಂತಹ ಪರಿಸ್ಥಿತಿಯೇ ಇಲ್ಲ. ಯಾಕೆ? ಯಾರು ಏನನ್ನ ಬೇಡದೆ ಹೋದ್ರೂ ಕೂಡ ಅವುಗಳು ಇವನಿಗೆ ಸಿಕ್ಕಿಬಿಡತ್ತೆ. ಯಾವುದು ಅನಾಯಾಸವಾಗಿ ತನಗೆ ಸಿಕ್ಕು ಬಿಡತ್ತೋ, ಸಿಕ್ಕು ಬಿಡುವಂತಹ ಈ ವಿಷಯಗಳಿಗೋಸ್ಕರ ಅಂತ ಯಾರು ತಾನೇ ಬೇಡ್ತಾರೆ? ಇನ್ನೊಬ್ಬರ ಸಂಕಟಕ್ಕೆ ನಾವೇ ಹೋಗಿ ಅವರಿಗೆ ಬೇಕಾದದ್ದನ್ನ ಕೊಟ್ಟು ಬಿಟ್ವೆ ಅಂತಂದು ಹೇಳಿದ್ರೆ ಯಾರಾದ್ರೂ ಬಂದು ನಮ್ಮ ಬಳಿಯಲ್ಲಿ ಬೇಡಬೇಕಾ? ಅವ್ರು ಬೇಡೋದಕ್ಕಿಂತ ಮುಂಚೆನೆ ನಾವು ಕೆಲಸ ಮಾಡಿಬಿಟ್ರೆ ಮುಗಿದು ಹೋಯ್ತು. ಅದನ್ನ ಹೇಳ್ತಾ ಇದ್ದಾರೆ. ಯಾರು ಮತ್ತೊಬ್ಬರ ದುಃಖಗಳನ್ನ ತಿಳಿದುಕೊಂಡಿರ್ತಾರೋ ಅವರಿಗೂ ಜೀವನ ಇದೆ, ಕಷ್ಟ ಇರುತ್ತೆ, ನಮ್ಮಿಂದ ಆದಂತಹ ಸಹಾಯವನ್ನು ಮಾಡಬೇಕು ಅನ್ನುವ ಭಾವನೆ ಯಾರ ಗುರುಗಳೇ ಕೇಳ್ತಾ ಇದ್ವಿ. ಕೇಳಿಸ್ತಾ ಇಲ್ಲ ಗುರುಗಳೇ. ಕೇಳಿಸ್ತಾ ಇಲ್ಲ ಗುರುಗಳೇ. ಗುರುಗಳಿಲ್ಲ, ಲೆಫ್ಟ್ ಆಗಿದ್ದಾರೆ, ಬರ್ತಾರೆ. ಎಲ್ಲೋ ಲಿಂಕ್ ತಪ್ತು. ದಧೀಚಿ ಋಷಿಗಳ ಬಳಿಯಲ್ಲಿ ದೇವತೆಗಳೆಲ್ಲ ಇಷ್ಟು ಕೇಳಿದಾಗ ಅದನ್ನ ಕೇಳಿಸಿಕೊಂಡ ದೇವತೆಗಳೆಲ್ಲ ಇಷ್ಟು ಪ್ರಾರ್ಥನೆ ಮಾಡಿದಾಗ ದಧೀಚಿ ಋಷಿಗಳು ಇಲ್ಲಿವರೆಗೂ ಬರೀ ಹಾಸ್ಯಕ್ಕೋಸ್ಕರ ಅಂತ ಯಾರು ಕೊಡ್ತಾರಪ್ಪ ಶರೀರವನ್ನ ಅಂತ ಹೇಳ್ತಾ ಇದ್ದಂಥವ್ರು ನಮ್ಮೆಲ್ಲರಿಗೂ ಮಾರ್ಮಿಕವಾದಂತಹ ಅದ್ಭುತವಾದಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಋಷಿರುವಾಚ ಧರ್ಮಂ ವಶ್ರೋತು ಕಾಮೇನ ಯೂಯಂ ವೈ ಪ್ರತ್ಯುದಾಹೃತಾಃ ಯೇಷವಃ ಪ್ರಿಯಮಾತ್ಮಾನಂ ತ್ಯಜಂತಂ ಸಂತ್ಯಜಾಮ್ಯಹಂ. ಋಷಿಗಳು ನಿಮ್ಮ ಬಳಿಯಲ್ಲಿ ಶರೀರವನ್ನು ಕೇಳಿದಾಗ ಅಯ್ಯೋ ಶರೀರವನ್ನು ಯಾಕೆ ಕೊಡ್ತಾರಪ್ಪ, ಯಾರು ಕೊಡ್ತಾರೆ ಅಂತ ನಾನು ಕೇಳಿದ್ದು ನಂಗೆ ಕೊಡಬಾರ್ದು ಅಂತ ಮನಸ್ಸಿನಲ್ಲಿದೆ ಅನ್ನೋ ಕಾರಣದಿಂದ ಅಲ್ಲ. ದೇವತೆಗಳ ಮುಖದಿಂದ ಧರ್ಮ ಯಾವುದು ಅಂತ ಜನರಿಗೆ ತಿಳಿಸಿಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಕೇಳಿದ್ದೇನೆ. ನಿಮ್ಮನ್ನ ಆಕ್ಷೇಪಿಸಿದ್ದು ನಿಮ್ಮ ಮುಖದಿಂದ ಧರ್ಮದ ಮಾತುಗಳು ಬರ್ಲಿ ಅನ್ನುವ ಒಂದೇ ಒಂದು ಕಾರಣದಿಂದಲೇ ಹೊರತಾಗಿ ನನಗೆ ಕೊಡಬಾರ್ದು ಅನ್ನುವಂಥ ಯಾವ ಉದ್ದೇಶವೂ ಇಲ್ಲ. ವಸ್ತುತಃ ಈ ಶರೀರ ನೀವು ಕೇಳದೆ ಹೋದ್ರೂ ಒಂದಲ್ಲ ಒಂದು ದಿವಸ ಈ ಶರೀರವನ್ನು ಬಿಟ್ಟು ಹೋಗಲೇಬೇಕು. ಯಾವ ಶರೀರವನ್ನು ಬಿಟ್ಟು ಹೋದ್ರೆ ಯಾವ ಜನರಿಗೂ ಉಪಯೋಗ ಇಲ್ವೋ ಅಂತಹ ನನ್ನ ಶರೀರದ ಅವಯವಗಳು ಉಪಯೋಗಕ್ಕೆ ಬರ್ತಾ ಇದೆ ಅಂತಂದ್ರೆ, ಇಂತಹ ಸಾರ್ಥಕವಾದ ಶರೀರವನ್ನ ನಾನು ಪಡೆದಿದ್ದೇನೆ, ಇಂತಹ ಶರೀರವನ್ನು ದಾನ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ನನ್ನಂತಹ ಪುಣ್ಯಶಾಲಿಗಳು ಯಾರಿದ್ದಾರೆ? ನಾನು ಈ ಶರೀರವನ್ನ ಸಂತೋಷವಾಗಿ ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಮುಂದೆ ಅನೇಕ ಶ್ಲೋಕಗಳಲ್ಲಿ ಹೇಳ್ತಾರೆ. ಧರ್ಮಂ ವಶ್ರೋತು ಕಾಮೇನ ಯೂಯಂ ವೈ ಪ್ರತ್ಯುದಾಹೃತಾಃ ಯೇಷವಃ ಪ್ರಿಯಮಾತ್ಮಾನಂ ತ್ಯಜಂತಂ ಸಂತ್ಯಜಾಮ್ಯಹಂ. ನಿಮ್ಮ ಬಾಯಿಂದ ಧರ್ಮದ ಮಾತುಗಳನ್ನ ಕೇಳಬೇಕು ಎಂಬ ಒಂದೇ ಒಂದು ಬಯಕೆಯಿಂದ ನೀವು ಮೊದಲಿಗೆ ಶರೀರವನ್ನು ಕೊಡು ಅಂತ ಕೇಳಿದ ತಕ್ಷಣದಲ್ಲಿ ಕೊಡದೇನೆ ಅಯ್ಯೋ ಇಂತಹ ಪರಮಪ್ರಿಯವಾದ ಶರೀರವನ್ನು ಯಾರಪ್ಪ ಕೊಡ್ತಾರೆ ಅಂತ ಹೇಳಿದೇನೆ ಹೊರತಾಗಿ ಈ ಶರೀರವನ್ನು ಕೊಡಬಾರದು ಅನ್ನುವಂತಹ ಯಾವುದೇ ಮನಸ್ಸಿನಲ್ಲಿ ಕ್ಲೇಶವೂ ನನಗಿಲ್ಲ. ಯಾಕೆ ಅಂತಂದ್ರೆ ಯೇಷವ ಪ್ರಿಯಂ ಆತ್ಮಾನಂ, ಇದು ನನಗೆ ಅತ್ಯಂತ ಪ್ರಿಯವಾದಂತಹ ವಿಷಯವೇ. ಈ ಶರೀರವನ್ನು ಬಿಟ್ಟು ಹೋಗೋದು ನನಗೆ ಸಂತೋಷವೇ. ನಿಮ್ಮ ಸಂತೋಷಕ್ಕೋಸ್ಕರವಾಗಿ ವಹ ಪ್ರಿಯಂ, ಈ ಶರೀರವನ್ನು ಬಿಡೋದ್ರಿಂದ ನಿಮಗೆ ಸಂತೋಷ ಆಗತ್ತೆ ಅಂತಂದ್ರೆ ಆ ಶರೀರವನ್ನು ಬಿಟ್ಟು ಬಿಡ್ತೇನೆ. ಯಾಕೆ? ತ್ಯಜಂತಂ ಸಂತ್ಯಜಾಮ್ಯಹಂ,
ಯಾವ ಸ್ವಂತ ಮನೆ ಬಿಟ್ಟು ಹೋಗ್ಬೇಕು ಅಂತ ಪೊಲೀಸರು ಬಂದು ಹೇಳಿದರೆ, ನೀವು ಅಕ್ರಮವಾದಂತಹ ಸ್ಥಳದಲ್ಲಿ ಮನೆಯನ್ನು ಕಟ್ಟಿದ್ದೀರಿ ಅಂತ, ನಾವು ಬಹಳಷ್ಟು ಕಷ್ಟಪಟ್ಟು ಕಟ್ಟಿದಂತಹ ಸ್ವಂತ ಮನೆಯನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ದುಃಖ ಆಗತ್ತೆ. ಬಾಡಿಗೆ ಮನೆಯನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಯಾರಿಗೂ ದುಃಖ ಆಗತ್ತೆ. ಹೌದು, ಸ್ವಲ್ಪ ಮಟ್ಟಿನ ದುಃಖ ಆಗಬಹುದು, ಆದ್ರೆ ಎಂದೋ ಒಂದು ದಿವಸ ಬಿಟ್ಟು ಹೋಗ್ಬೇಕಾಗಿತ್ತು, ಬಾಡಿಗೆ ಮನೆ ಯಾವತ್ತೋ ಬಿಟ್ಟು ಹೋಗೋದು, ಇವತ್ತನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಸಮಾಧಾನ ಮಾಡಿಕೊಳ್ತೇವಲ್ಲ, ಅದೇ ರೀತಿಯಾಗಿ ತ್ಯಜಂತಂ, ಇವತ್ತಲ್ಲ ನಾಳೆ ಈ ಶರೀರವನ್ನು ಬಿಟ್ಟು ಹೋಗ್ಲೇಬೇಕು. ಶಾಶ್ವತವಾಗಿ ಈ ಶರೀರದ ಜೊತೆಯಲ್ಲಿ ನಾ ಗಂಟು ಹಾಕೊಂಡು ಇರೋದಿಲ್ಲ. ಯಾವತ್ತೋ ಒಂದು ದಿವಸ ಬಿಟ್ಟು ಹೋಗಬೇಕಾದಂತ ಈ ಶರೀರವನ್ನ ದಾನ ಮಾಡಿ ಸಾರ್ಥಕವಾಗಿ ಈ ಶರೀರವನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಾವೆಲ್ಲ ಇಂತಹ ಜನರನ್ನು ನೋಡಿ ಮರುಕ ಪಡಬೇಕು. ತನ್ನ ಈ ನಶ್ವರವಾದಂತಹ ಶರೀರದಿಂದ ನಾವೆಲ್ಲ ಸಂಪತ್ತನ್ನ ಗಳಿಸ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇರ್ತೇವೆ ಜೀವನದಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಪಡಿಪಾಟಲು ಪಟ್ಟಿದ್ದನ್ನು ನೋಡಿಕೊಂಡ್ರೆ ಒಂದು 10 ವರ್ಷಗಳ ನಂತರದಲ್ಲಿ 10 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೇವೆ ಅಂತ ನೋಡಿದರೆ ನಮಗ ನಗು ಬಂದ್ಬಿಡತ್ತೆ. ಬೇಕಾದಷ್ಟು ಕಷ್ಟವನ್ನು ಪಡ್ತೇವೆ, ಅನುಭವಿಸ್ತೇವೆ, ಎಲ್ಲವೂ ಶರೀರಕ್ಕೋಸ್ಕರ. ಆ ನಶ್ವರವಾದ ಶರೀರದಿಂದ ಸಂಪಾದನೆ ಮಾಡಿಕೊಂಡಂತಹ ಭೋಗಗಳು ಕೂಡ ನಶ್ವರವೇ, ಶಾಶ್ವತವಾಗಿ ಬರುವಂತಹದ್ದಲ್ಲ. ಈ ನಶ್ವರವಾದಂತಹ ಶರೀರದಿಂದ ಪಡಿಬೇಕಾದದ್ದು ಶಾಶ್ವತವಾದ ಫಲ. ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಈ ಶರೀರದಲ್ಲಿದ್ದಾಗ. ಅದು ಶಾಶ್ವತವಾದಂತಹ ಫಲವನ್ನು ತಂದುಕೊಡುತ್ತೆ ಪುಣ್ಯಗಳು. ಪುಣ್ಯ ಸಂಪಾದನೆಗೆ ಈ ಶರೀರ ಪ್ರಯೋಜಕವಾಗ್ಲಿಲ್ಲ ಅಂತಂದ್ರೆ, ಯಾವ ಶರೀರದಲ್ಲಿದ್ದು ಲೋಕದಲ್ಲಿ ಕೀರ್ತಿ ಬರುವಂತಹ ಸತ್ಕರ್ಮಗಳನ್ನ ಮಾಡೋದಿಲ್ಲ ಅಂತ ಆ ಶರೀರವನ್ನೆಲ್ಲವನ್ನು ಕೂಡ ಬರೀ ಭೋಗಕ್ಕೆ ಅಂತ ಮೀಸಲಾಗಿ ಇಡ್ತೇವೋ, ಅಂತಹ ವ್ಯಕ್ತಿಗಳ ಸ್ಥಿತಿಯನ್ನು ನೋಡಿದ್ರೆ ಮನುಷ್ಯರಲ್ಲ, ಜ್ಞಾನಿಗಳೆಲ್ಲ, ಗಿಡ ಮರಗಳು ಮರುಕ ಪಡತ್ತೆ. ಗಿಡ ನಶ್ವರವಾದದ್ದು, ಆದ್ರೆ ನೆರಳನ್ನು ಕೊಟ್ಟು ಅದು ಜನರಿಗೆ ಒಂದಿಷ್ಟು ನೆರಳನ್ನು ಕೊಟ್ಟು ದುಃಖವನ್ನು ಪರಿಹಾರ ಮಾಡಿ ಒಂದಿಷ್ಟು ಮಟ್ಟಿನ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ. ಬಳ್ಳಿಗಳೆಲ್ಲ ಮೈದುಂಬ ಹೂಗಳನ್ನ ಚೆಲ್ಲಿ ದೇವರ ಪೂಜೆಗೋ ಯಾವುದಕ್ಕೋ ಅದಕ್ಕೆ ಅರ್ಪಣೆಯಾಗುವ ಹಾಗೆ ಆಯ್ತು ಅಂತಂದ್ರೆ, ಅವುಗಳು ಕೂಡ ದೇವರ ಪೂಜೆಗೆ ಉಪಯುಕ್ತವಾದಂತಹ ಪುಷ್ಪಗಳನ್ನು ಕೊಟ್ಟ ಕಾರಣದಿಂದಾಗಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ. ಆ ಗಿಡ ಬಳ್ಳಿಗಳು ಮಾಡುವ ಪುಣ್ಯ ಸಂಪಾದನೆಯ ಕೆಲಸವನ್ನು ಈ ಮನುಷ್ಯರೆಲ್ಲ ಮಾಡ್ತಾ ಇಲ್ಲಲ್ಲ ಅಂತ ಅವುಗಳೆಲ್ಲ ನಮ್ಮನ್ನು ನೋಡಿ ಮರುಕ ಪಡ್ತವಂತೆ. ಅಯ್ಯೋ, ಈ ಶರೀರವನ್ನು ತಗೊಂಡು ನಮಗಾದ್ರೂ ಕೈಕಾಲುಗಳಿಲ್ಲ, ಬಾಯಿಲ್ಲ, ಇನ್ನೊಬ್ಬರ ದುಃಖವನ್ನ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸಿಲ್ಲ, ಆದ್ರೂ ನಮ್ಮ ಕೈಲಾದಷ್ಟು ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ತಾ ಇದ್ದೇವೆ, ಈ ಮನುಷ್ಯನಿಗೆ ಎಲ್ಲ ಇದೆ, ಏನು ಮಾಡ್ತಾ ಇಲ್ಲಲ್ಲ ಅಂತ ನಮ್ಮನ್ನು ನೋಡಿ ಮರುಕ ಪಡತ್ತಂತ. ಯಾಕೆ? ಈ ಶರೀರ ಅಧ್ರುವ ಅಂತ ಗೊತ್ತಿದೆ, ನಮಗೇನು ಗೊತ್ತಿಲ್ವಾ? ಈ ಶರೀರ ಶಾಶ್ವತವಾಗಿರತ್ತೆ ಅಂತ ನಮಗ್ ಭ್ರಾಂತಿ ಇದೆಯಾ? ಒಂದ್ ಸ್ವಲ್ಪ ಕಾಲದವರೆಗೂ ಭ್ರಾಂತಿ ಇತ್ತು ಅಂತಂದ್ರೂ ಕೂಡ ಪ್ರತಿನಿತ್ಯದಲ್ಲಿ ಪೇಪರ್ಗಳನ್ನು ಓದ್ತಾ ಇದ್ವಿ ಅಂತಂದ್ರೆ ಎಲ್ಲರೂ ಸಾಯುವ ಸುದ್ದಿಗಳನ್ನು ನೋಡ್ತಾ ಇರ್ತೇವೆ, ಹುಟ್ಟಿದ ಸುದ್ದಿಗಳನ್ನು ನೋಡ್ತಾ ಇರ್ತೇವೆ. ಹುಟ್ಟೋದು ಸಾಯೋದು ಎಂದಿಗಾದ್ರೂ ನಿಲ್ಲಿಕ್ ಸಾಧ್ಯವೇನು? ಹಿಂದೆ ಅನೇಕ ಜನ ಹುಟ್ಟಿದ್ದಾರೆ, ನಾವು ಹುಟ್ಟಿದ್ದೇವೆ, ಅನೇಕ ಜನ ಮೃತರಾಗಿದ್ದಾರೆ, ಶರೀರವನ್ನು ಬಿಟ್ಟು ಹೋಗಿದ್ದಾರೆ, ನಾವು ಕೂಡ ಶರೀರವನ್ನು ಬಿಟ್ಟು ಹೋಗೋದು ಅಂತ ನಮಗೆ 100ಕ್ಕೆ 100ರಷ್ಟಿದೆ. ಯಾರಿಗಾದ್ರೂ ಒಬ್ಬನಿಗಾದ್ರೂ ನಾ ಈ ಶರೀರದಲ್ಲಿ ಶಾಶ್ವತವಾಗಿರ್ತೇನೆ, ಈ ಶರೀರವನ್ನು ಬಿಟ್ಟು ಹೋಗಲೇಬಾರದು, ಹೋಗೋದಿಲ್ಲ ಅಂತ ಕನ್ಫರ್ಮ್ ಇದೆನಾ? ಯಾರಿಗೂ ಇಲ್ಲ. ಆದ್ರೂ ಈ ಶರೀರದಲ್ಲಿ ಶಾಶ್ವತವಾಗಿರ್ತೇನೆ ಅನ್ನೋ ಭ್ರಾಂತಿಯಿಂದ ಪುಣ್ಯ ಸಂಪಾದನೆ ಇಲ್ಲ, ಕೀರ್ತಿ ಬರುವಂತಹ, ಈ ಕೀರ್ತಿ ಅಂತಂದ್ರೆ ಲೌಕಿಕವಾದ ಕೀರ್ತಿ ಅಲ್ಲ, ಪಾರಲೌಕಿಕವಾದಂತಹ ಕೀರ್ತಿಗೆ, ಪರಲೋಕ ವಾಸಕ್ಕೆ ಸಾಧನವಾದಂತಹ ಯಾವ ಕೆಲಸಗಳನ್ನು ಈ ಶರೀರದಿಂದ ಮಾಡಿಕೊಳ್ತಾ ಇಲ್ಲ ಅಂತಂದ್ರೆ, ಅಂತಹ ನಮ್ಮನ್ನು ನೋಡಿ ಗಿಡ ಮರಗಳೆಲ್ಲ ನಾವೇ ಪುಣ್ಯ ಸಂಪಾದನೆ ಮಾಡಿಕೊಳ್ತೇವೆ, ಇದು ಮಾಡೋದಿಲ್ಲಲ್ಲ ಅಂತ ಮರುಕ ಪಡತ್ತಂತ. ಯೋ ಧ್ರುವೇಣ ಆತ್ಮನ ನಾಥಾಹ ನ ಧರ್ಮಂ ನ ಯಶಃ ಪುಮಾನ್ ಈ ಹೇತ ಭೂತ ದಯೆಯ ಸಶೋಚ್ಯ ಸ್ಥಾವರೈರಪಿ. ಸ್ಥಾವರ ಜೀವರಿಂದಲೂ ಕೂಡ ಚಲನೆ ಮಾಡದೇ ಇರುವಂತಹ ಜೀವಿಗಳು ವೃಕ್ಷ ರೂಪವಾಗಿ, ಬಳ್ಳಿಗಳ ರೂಪದಲ್ಲಿ
ಜೀವಿಗಳೆಲ್ಲ ಇರ್ತಾರೆ. ಅವುಗಳು ಮರುಕ ಪಡತ್ತಂತೆ. ನಾವೇ ಒಂದಿಷ್ಟು ಸಾಧನೆಯನ್ನು ಮಾಡ್ತಾ ಇದ್ದೇವೆ, ಈ ಅಯೋಗ್ಯ ಅಷ್ಟೂ ಸಾಧನೆಯನ್ನು ಮಾಡ್ತಾ ಇಲ್ಲಲ್ಲ ಅಂತ ಮರುಕ ಪಡತ್ತಂತೆ. ಈ ಲೋಕದಲ್ಲಿ ಧರ್ಮ ಅಧರ್ಮ ಅಂತ ನಾವು ಬಹಳಷ್ಟು ಧರ್ಮ ಗ್ರಂಥಗಳನ್ನ ಅದನ್ನ ಇದನ್ನ ತೆಗೆದು ಎಲ್ಲ ನೋಡ್ಬೇಕಾಗಿಲ್ಲ. ಧರ್ಮ ಬಹಳ ಸಿಂಪಲ್ ಆಗಿದೆ ಅಂತ ಹೇಳ್ತಾ ಇದೆ ಈ ಭಾಗವತದ ಶ್ಲೋಕ ದಧೀಚಿ ಋಷಿಗಳ ಮುಖಾಂತರವಾಗಿ. ಇನ್ನೊಬ್ಬರ ದುಃಖ ಬಂದಾಗ ನಾನು ದುಃಖಿಸಬೇಕು, ಇನ್ನೊಬ್ಬರಿಗೆ ಸಂತೋಷವಾದಾಗ ನಾನು ಸಂತೋಷ ಪಡಬೇಕು. ಇದಕ್ಕೆ ವಿಪರೀತವಾಯಿತು ಅಂದ್ರೆ ಅದೇ ಅಧರ್ಮ, ಇದಕ್ಕೆ ಅನುಗುಣವಾಗಿದೆ ಅಂದ್ರೆ ಇದೇ ಧರ್ಮ. ನಮಗೆಲ್ಲ ಏನಾಗತ್ತೆ ಅಂದ್ರೆ ಇನ್ನೊಬ್ಬರಿಗೆ ಎಲ್ಲಾದ್ರೂ ದುಃಖ ಆಯ್ತು ಅಂದ್ರೆ ಆಗ್ಲೇ ಅವನಿಗೆ ಹಾಗೆ ಆಗ್ಲಿ ಅಂತ ನಾವು ಆ ಮೇಲ್ನೋಟಕ್ಕೆ ಹಾಗೆ ನೋಡಿದ್ರು ಕೂಡ ಮನಸ್ಸಿನಲ್ಲಿ ಮಂಡಿಗೆ ತಿಂತಾ ಇರ್ತೇವೆ. ಮಹಾ ದುಷ್ಟರಿರ್ತೇವೆ ನಾವು. ಇನ್ನೊಬ್ಬರಿಗೆ ದುಃಖವಾದಾಗ ನಮಗೂ ಮನಸ್ಸಿನಲ್ಲಿ ಅಯ್ಯೋ ಅವರಿಗೆ ದುಃಖ ಆಗ್ತಾ ಇದೆ ಅಂತ ಅಂದುಕೊಂಡು ದುಃಖ ಪಟ್ವಿ ಅಂತಾದ್ರೆ ಅದು ಧರ್ಮ. ಇನ್ನೊಬ್ಬರಿಗೆ ಸಂತೋಷವಾದಾಗ ನಾವು ಹೊಟ್ಟೆ ಕಿಚ್ಚು ಪಡೆದೇನೆ ಒಳ್ಳೇದಾಯ್ತಲ್ಲ ಆ ವ್ಯಕ್ತಿಗೆ, ಒಳ್ಳೇದಾಯ್ತು, ಅವನು ಮಾಡಿದ ಕರ್ಮಗಳಿಗೆ ಸರಿಯಾದ ಫಲವನ್ನು ಅನುಭವಿಸ್ತಾ ಇದ್ದಾನೆ, ಆಗ್ಲಿ ಒಳ್ಳೇದಾಗಿದ್ದು ಸಂತೋಷ ಆಯ್ತು ಅನ್ನೋ ಭಾವನೆ ಮನಸ್ಸಿನಲ್ಲಿ ಅಪ್ಪಿತಪ್ಪಿನೂ ಬರೋದಿಲ್ಲ. ಆದ್ರೆ ಇದೇ ಧರ್ಮ. ಏತಾವಾನ್ ಅವ್ಯಯೋ ಧರ್ಮ, ಅವ್ಯಯ ಶಾಶ್ವತವಾದಂತಹ ಧರ್ಮ ಇಷ್ಟೇ. ಪುಣ್ಯ ಶ್ಲೋಕೈರುಪಾಸಿತ, ನಾ ಹೇಳ್ತಾ ಇರೋದು ಒಬ್ರು ಇಬ್ರು ಮಾಡಿರೋದಲ್ಲ, ಮಹಾಜ್ಞಾನಿಗಳಾದಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಅವರೆಲ್ಲರೂ ತಿಳಿದಂತಹ ಧರ್ಮ ಒಂದೇ. ಯದ್ ಭೂತ ಶೋಕ ಹರ್ಷಾಭ್ಯಾಂ ಅನುಶೋಚತಿ ಹೃಷ್ಯತಿ. ಯಾವ್ದಾದ್ರೂ ಒಂದು ಜೀವಿಗಳಿಗೆ ದುಃಖವಾಗ್ತಾ ಇದೆ ಅಂತಂದ್ರೆ ಆ ದುಃಖಕ್ಕೆ ನಾವು ಮಮ್ಮಲ ಮರುಗುತ್ತಾ ಇದ್ದೇವೆ ಅಂತಂದ್ರೆ, ಯಾರಿಗೋ ಸಂತೋಷವಾಗಿದೆ ಅಂದ್ರೆ ಅವರ ಸಂತೋಷದಲ್ಲಿ ಕೂಡಿ ಆ ಸಂತೋಷವನ್ನು ನೋಡಿ ನಾವು ಸಂತೋಷ ಪಡ್ತೇವೆ ಅಂತಾದ್ರೆ ಇದೇ ದೊಡ್ಡ ಧರ್ಮ. ಆದ್ರೆ ನಮ್ಗೆ ಈ ಧರ್ಮದ ಲವಲೇಶವೂ ಇಲ್ಲ. ಯಾರಾದ್ರೂ ಒಳ್ಳೇದಾಯ್ತು ಅಂತಂದ್ ಹೇಳಿದ್ರೆ ನಮ್ಮ ಮನೆಗೆ ಬೆಂಕಿ ಹಾಕಿದ ಹಾಗೆ, ನಮ್ಮ ಶರೀರಕ್ಕೆ ಬೆಂಕಿ ಹಾಕಿದ ಹಾಗೆ ಆಗ ಹೋಗ್ಬಿಡತ್ ನಮಗೆ. ಅಯ್ಯೋ ಅವನಿಗೆ ಯಾಕಾಯ್ತು, ಇವನಿಗೆ ಯಾಕಿದಾಯ್ತು ಅಂತ ಕೈ ಹಿಚ್ಚಿಕೊಳ್ತೇವೆ. ಇನ್ನೊಬ್ಬರಿಗೆ ಆದ ಉನ್ನತಿಯನ್ನ ಸಹಿಸಿಕೊಳ್ಳುವ ವ್ಯಕ್ತಿತ್ವವೇ ನಮ್ಮಲ್ಲಿಲ್ಲ, ಪೂರ್ತಿಯಾಗಿ ಸತ್ತು ಹೋಗಿಬಿಟ್ಟಿರತ್. ಇನ್ನೊಬ್ರಿಗೆ ಏನಾದ್ರೂ ಫ್ರಾಕ್ಚರ್ ಆಯ್ತು ಅಂತಂದ್ರೆ ಎಲ್ಲಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ಬಿದ್ರು ಆಗ್ಬೇಕಾಗಿತ್ತು, ಅವನಿಗೆ ಆಗ್ಬೇಕಾಗಿತ್ತು, ಸರಿಯಾಗಿ ಆಯ್ತು ಅಂತಾನೆ ಅಂದುಕೊಳ್ತೇವೆ ಹೊರತಾಗಿ ನಾವು ಇನ್ನೊಬ್ಬರ ದುಃಖದಲ್ಲಿ ನಮ್ಮ ದುಃಖ ಅಂತ ತಿಳಿದುಕೊಂಡು ಎಂದಿಗೂ ಅದನ್ನ ಅನುಭವಿಸೋದಿಲ್ಲ. ಇದು ಧರ್ಮ. ಇನ್ನೊಬ್ಬರ ದುಃಖದಲ್ಲಿ ದುಃಖವನ್ನು ಅನುಭವಿಸಬೇಕು, ಮತ್ತೊಬ್ಬರ ಸುಖದಲ್ಲಿ ನಾವು ಸಂತೋಷವನ್ನು ಅನುಭವಿಸಬೇಕು. ಇನ್ನೊಬ್ರು ಯಾರಾದ್ರೂ ಸಂತೋಷವಾಗಿದ್ದಾರೆ ಅಂದ್ರೆ ಇವನು ಸಂತೋಷವಾಗಿದ್ದಾನ, ತಾಳು ಮಾಡ್ತೇನೆ ಅಂತ ಅವನಿಗೆ ಕೆಟ್ಟದಾಗುವಂತಹ, ಮನಸ್ಸಿಗೆ ಹಿಂಸೆ ಆಗುವಂತಹ ಮಾತುಗಳನ್ನು ಹೇಳೋದು. ಇನ್ನೊಬ್ರೇನೋ ಬಹಳ ದುಃಖದಲ್ಲಿದ್ದಾನೆ ಅಂತಾದ್ರೆ ನಾವು ಮನೆಯಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬಿಟ್ವಿ ಅಂತಂದ್ ಹೇಳಿದ್ರೆ ದೊಡ್ಡ ಅನರ್ಥ ಇದೆ. ಧರ್ಮ ಎಷ್ಟು ಸೂಕ್ಷ್ಮವಾಗಿದೆ, ಆಚರಿಸೋದು ಎಷ್ಟು ಕಷ್ಟವಾಗಿದೆ. ಅದಕ್ಕೆ ಹೇಳ್ತಾರೆ ಧರ್ಮಸ್ಯ ಆಚರಣಂ ಶ್ರೇಯ, ಧರ್ಮ ಜ್ಞಾನಂತೂ ದುಷ್ಕರಂ. ಧರ್ಮಾಚರಣೆ ಮಾಡೋದು ಸುಲಭ, ಆದ್ರೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿದುಕೊಳ್ಳೋದು ಕಷ್ಟ. ಇದು ಧರ್ಮ. ಎಷ್ಟು ಕಷ್ಟ ಇದೆ ನೋಡಿ. ಯಾರಿಗೆ ದುಃಖವಾಗ್ತಾ ಇದೆ ಅಂತಾದ್ರೆ ನಮಗೂ ಆ ದುಃಖದ ಅನುಭವ ಬರತ್ತಾ? ನಮಗ್ ಜಗತ್ತಿನಲ್ಲಿ ಒಂದು ದಿವಸವೂ ಕೂಡ ಆ ಥರ ಆಗಿಲ್ಲ. ನಮಗೆ ನಮ್ಮವರಿಗೆ ದುಃಖವಾದಾಗ ಮರುಕ ಪಡ್ತೇವೆ ಬಿಟ್ರೆ, ಮತ್ತೊಬ್ಬರಿಗೆ ದುಃಖವಾಗಿದೆ ಅಂತಂದ್ರೆ ಆ ದುಃಖಕ್ಕೆ ಧಾವಿಸಿ ಎಂದಿಗೆ ಹೋಗ್ತೇವೆ? ನಾವು ಎಂದಿಗೂ ಹೋಗಲಾರೆವು. ಇನ್ನೊಬ್ಬರಿಗೆ ಸಂತೋಷವಾಗಿದೆ ಅಂತಂದಾಗ ಹೊಟ್ಟೆ ಕಿಚ್ಚನ್ನು ಪಡೋದನ್ನು ಬಿಟ್ಟು ಸಂತೋಷದಿಂದ ಮನಸ್ಫೂರ್ತಿಯಾಗಿ ಇನ್ನೊಬ್ಬರನ್ನ ಎಂದಿಗೆ ಹೊಗಳಿದ್ದೇವೆ? ಬಹಳ ಕಷ್ಟ. ಇದು ಧರ್ಮ. ಅಹೋ ದೈನ್ಯ ಮಥೋ ಕಷ್ಟಂ ಪಾರಕ್ಯೈಹಿ ಕ್ಷಣಭಂಗುರೈಹಿ ಎನ್ನೋಪಕುರ್ಯಾತ್ ಅಸ್ವಾರ್ಥೈಹಿ ಮರ್ತ್ಯ ಸ್ವಜ್ಞಾತಿ ವಿಗ್ರಹೈಹಿ. ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿಬಿಟ್ರೆ ಇವತ್ತೇ ಸನ್ಯಾಸಾಶ್ರಮ ತಗೊಂಡು ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸತ್ತೆ. ಆದ್ರೆ ಈ ಭಾವನೆ ಮನಸ್ಸಿನಲ್ಲಿರ್ಬೇಕು. ಈ ಭಾವನೆಯನ್ನಿಟ್ಟುಕೊಂಡು ಸಂಸಾರದಲ್ಲಿ ಇರಬೇಕು ಅನ್ನೋದು ಈ ಒಟ್ಟಾರೆಯವರ ಉಪದೇಶದ. ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ನಾವು ಯಾವುದನ್ನ ನಮ್ಮ ಅತ್ಯಂತ ಆತ್ಮೀಯರು ಅಂತ ತಿಳಿದುಕೊಂಡಿದ್ದೇವೋ, ಒಂದು ನನಗೆ ಈ ಶರೀರ ಅತ್ಯಂತ ಆತ್ಮೀಯ, ಅದನ್ನ ಬಿಟ್ರೆ ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು ಇವರೆಲ್ಲರೂ ಕೂಡ ನಮಗೆ ಅತ್ಯಂತ ಆತ್ಮೀಯರು. ಆದರೆ ಅತ್ಯಂತ ಆತ್ಮೀಯ ಅಂತ ಅಂದುಕೊಂಡಂಥವು ಯಾವುದೂ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇಲ್ಲೇ ಇಲ್ಲ. ಎಂದಾದ್ರೂ ಒಂದು ದಿವಸ ಇವ್ ನಮ್ ಕೈ ಬಿಟ್ಟು ಹೋಗೋದೆ. ಎಷ್ಟೇ ಅದನ್ನ ಕೈಗೆ ಗಂಟು ಹಾಕಿ ಇಟ್ಕೊಂಡ್ರು ಕೂಡ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಯಾವುದೂ ಇರೋದಿಲ್ಲ. ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಅಂತ ಅಷ್ಟೇ ಅಲ್ಲ,
ನರಿ ನಾಯಿಗಳ ಪಾಲಾಗಿ ಹೋಗುತ್ತೆ. ಯಾವ್ದು ಅತ್ಯಂತ ಆಸೆ ಪಟ್ಟಂತಹ ಶರೀರ ಇದೆಯೋ ಈ ಶರೀರ ಎಲ್ಲ ನರಿ ನಾಯಿಗಳ ಪಾಲಾಗುವಂತಹದ್ದು. ಅದಕ್ಕೆ ಒಂದು ಮಾತಿದೆ, ಯಾರ್ಯಾರು ಎಲ್ಲಿವರೆಗೂ ಬರ್ತಾರೆ. ಹೆಂಡತಿ ಮನೆಯ ಬಾಗಿಲಿನವರೆಗೆ ನಮ್ಮ ಜೊತೆಯಲ್ಲಿ ಬರಬಹುದು ಮರಣಾನಂತರದಲ್ಲಿ. ಬಂಧುಗಳು, ಮಕ್ಕಳು, ಮಗ ಇವನು ಎಲ್ಲಿವರೆಗೂ ಬರ್ತಾನೆ? ಸ್ಮಶಾನದವರೆಗೂ ಬರ್ತಾನೆ. ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಎಲ್ಲೆಲ್ಲಿಯೂ ಬರುವಂತಹದ್ದು ನಾವು ಗಳಿಸಿದ ಪುಣ್ಯ ಪಾಪಗಳು ಮಾತ್ರ. ಈ ಶರೀರವನ್ನ ಜೀವ ಎಂದಿಗೆ ಬಿಟ್ಟು ಹೋಗ್ತಾನೋ ಆವಾಗ ಈ ಶರೀರದಿಂದ ಯಾವ ಪ್ರಯೋಜನವೂ ಜೀವನಿಗೆ ಇಲ್ಲ. ತನಗೂ ಉಪಯೋಗವಿಲ್ಲದ, ಪರರಿಗೂ ಉಪಯೋಗವಾಗದೇ ಇರುವಂತಹ ಈ ಶರೀರವನ್ನು ಇಟ್ಟುಕೊಂಡು ಏನು ಉಪಯೋಗ? ಎಂದಿಗೂ ಈ ಶರೀರ ಶಾಶ್ವತವಾಗಿ ನನ್ನ ಉಪಯೋಗಕ್ಕೋಸ್ಕರವಾಗಿಯೇ ಇದೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಈ ಶರೀರದಿಂದ ಪರರಿಗೆ ಉಪಯೋಗ ಆಗ್ಲಿಲ್ಲ ಅಂತಂದ್ರೆ, ನನ್ನ ಪರಿಶ್ರಮ, ನನ್ನ ಶರೀರ, ನನ್ನದ ಕಾರ್ಯಗಳು ಮತ್ತೊಬ್ಬರ ಉಪಕಾರಕ್ಕೆ ಅಂತ ಉಪಯೋಗ ಬರಲಿಲ್ಲ ಅಂತಂತ ಹೇಳಿದ್ರೆ ಇಂತಹ ಶರೀರವನ್ನು ಇಟ್ಕೊಂಡು ನಾನೇನ್ ಮಾಡ್ಲಿ? ಬೇಡ, ಈ ಶರೀರವನ್ನ ಕೊಟ್ಟು ಬಿಡುತ್ತೇನೆ. ಅಂತಹ ದೈನ್ಯದ ಸ್ಥಿತಿ ಬೇಡ. ನನಗೂ ಉಪಯೋಗ ಬರದೇ ಇರುವ, ಮತ್ತೊಬ್ಬರಿಗೂ ಉಪಯೋಗಕ್ಕೆ ಬಾರದೇ ಇರುವಂತಹ ಈ ಶರೀರವನ್ನು ತಗೊಂಡು ಏನ್ ಮಾಡ್ಲಿ? ಮತ್ತೊಬ್ಬರಿಗೆ ಉಪಯೋಗವಾಗತ್ತೆ ಈ ಶರೀರದಿಂದ ಅಂತ ಆದ್ರೆ ಆ ಶರೀರವನ್ನು ಕೊಟ್ಟು ಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಹೋ ದೈನ್ಯಂ ಅಥೋ ಕಷ್ಟಂ ಪಾರಕ್ಕೈಹಿ ಕ್ಷಣಭಂಗುರೈಹಿ, ಇವೆಲ್ಲವೂ ಕೂಡ ಕೆಲವು ಕಾಲದವರೆಗೂ ಮಾತ್ರ ಇರುವಂತಹದ್ದು, ಅಶಾಶ್ವತವಾದಂತಹದ್ದು. ಎನ್ನೋಪಕೂರ್ಯಾತ್ ಅಸ್ವಾರ್ಥೈಹಿ ಮರ್ತ್ಯ ಸ್ವಜ್ಞಾತಿ ವಿಗ್ರಹೈಹಿ. ತನ್ನ ಹೆಂಡತಿ ಮಕ್ಕಳು, ತನ್ನ ಶರೀರ ಇವು ಎಂದಾದ್ರೂ ಒಂದು ದಿವಸ ಬಿಟ್ಟು ಹೋಗುವಂತಹದ್ದೇ. ಇವು ಎಲ್ಲವೂ ಕೂಡ ಒಂದೋ ತನಗೆ ಉಪಕಾರಕವಾಗಿರಬೇಕು, ಇಲ್ಲ ಪರರಿಗೆ ಉಪಕಾರಿಯಾಗಿರಬೇಕು. ತನ್ನ ಉಪಕಾರ ಕೆಲಸವನ್ನು ಇರುವಷ್ಟು ಕಾಲ ಮಾಡಿಯೇ ಮಾಡ್ತೇವೆ, ಅದು ಉಪಯೋಗ ಇಲ್ಲ, ಪುಣ್ಯಕ್ಕೆ ಕಾರಣ ಅಲ್ಲ. ಪರರ ಉಪಕಾರಕ್ಕೆ ಈ ಶರೀರ ಉಪಯೋಗಿ ಆಗಲಿಲ್ಲ ಅಂತಾದರೆ ಈ ಶರೀರ ವ್ಯರ್ಥವಾಗಿ ಹೋಗತ್ತೆ. ಹಾಗಾಗಿ ಪರರ ಉಪಕಾರವನ್ನು ಮಾಡಿ ಈ ಶರೀರದ ಸಾರ್ಥಕ್ಯವನ್ನು ಪಡಿತೇನೆ, ಶರೀರವನ್ನು ಕೊಡುತ್ತೇನೆ ಅಂತ ದಧೀಚಿ ಋಷಿಗಳು ಹೇಳ್ತಾ ಇದ್ದಾರೆ. ಎಂಥ ದೊಡ್ಡ ದಾನ ಇದು. ಜೀವನ ಒಂದೊಂದು ಕ್ಷಣಗಳು ಕೂಡ ಎಷ್ಟು ಅಮೂಲ್ಯವಾದದ್ದು. ಎಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಜಗತ್ತಿನಲ್ಲಿ ಎಷ್ಟೇ ದುಡ್ಡನ್ನು ಕೊಟ್ಟು ಎಂತಹ ದೊಡ್ಡ ಸಂಪತ್ತನ್ನು ಬೇಕಾದರೂ ಪಡಿಬಹುದು. ಆದರೆ ನನಗೆ ಈ ಶರೀರ ತುಂಬಾ ಮುದಿಯಾಗಿದೆ, ಹೊಸದಾದಂತಹ ಶರೀರ ಬೇಕು ಅಂತಂದ್ರೆ ಎಷ್ಟು ಸಂಪತ್ತನ್ನು ಕೊಟ್ರೆ ಅದನ್ನು ಪಡಿಲಿಕ್ಕೆ ಸಾಧ್ಯ? ಇಡೀ ಭೂಮಿಯನ್ನೇ ಕೊಡ್ತೇವೆ ಅಂತಂದ್ರೂ ಕೂಡ ಭೂದಾನದಿಂದಲೂ ಕೂಡ ಒಂದು ಹೊಸದಾದಂತಹ ಯೌವನ ಶರೀರವನ್ನು ಪಡೆಯುವ ಸಾಮರ್ಥ್ಯ ನಮಗಿಲ್ಲ. ಅಷ್ಟು ದೊಡ್ಡದಾದ, ಅಮೂಲ್ಯವಾದ, ಬೆಲೆ ಕಟ್ಟಲಾರದಂತಹ ಅಮೋಘವಾದಂತಹ ವಸ್ತು ಅಂತಂದ್ರೆ ಅದು ನಮ್ಮ ಶರೀರ. ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಈ ಶರೀರವನ್ನು ಬಿಡಬೇಕು ಅಂತಂದು ಹೇಳಿದ್ರೆ ಎಂಥ ದೊಡ್ಡ ಸ್ಥೈರ್ಯ ಬೇಕು, ಸುಲಭವಾಗಿ ಸಿಗೋದಲ್ಲ. ಒಂದು ಮನೆ ಹೋಯ್ತು ಅಂತಂದ್ರೆ ವಾಪಸ್ ಮನೆಯನ್ನು ಪಡೆಯಬಹುದು. ಇನ್ನೊಂದು ಅದು ಅತೀ ಅಮೂಲ್ಯವಾದಂತಹ ವಸ್ತುಗಳು ಹೋಯ್ತು ಅಂತಂದ್ರೆ ಪಡೆಯಬಹುದು. ಆದರೆ ಈ ಶರೀರ ಎಷ್ಟು ಕೊಟ್ಟರೂ ಕೂಡ, ನಮ್ಮ ಇಡೀ ಜೀವನದ ಪ್ರಯತ್ನವನ್ನ, ಸಂಪತ್ತನ್ನ ವಿನಿಯೋಗಿಸಿದರೂ ಕೂಡ ಈ ಶರೀರವನ್ನ, ಈ ಶರೀರದಲ್ಲಿದ್ದಂತಹ ಆ ಸ್ವಾಸ್ಥ್ಯವನ್ನು ಎಂದೆಂದಿಗೂ ಯಾವ ಸಂಪತ್ತಿನಿಂದಲೂ ಕೂಡ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಮೂಲ್ಯವಾದಂತಹ ಶರೀರವನ್ನ ದಧೀಚಿ ಋಷಿಗಳು ಕೊಡ್ತೇನೆ ಅಂತ ಅನಾಯಾಸವಾಗಿ ಸಂತೋಷದಿಂದ ಮನಸ್ಸಿನಲ್ಲಿ ಯಾವ ವಿಕ್ಲೇದವೂ ಇಲ್ಲದೇನೆ ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ನಮಗೆ ಇದು ಒಂದು ದೇವತೆಗಳೆಲ್ಲ ದಧೀಚಿ ಋಷಿಗಳ ಬಳಿಯಲ್ಲಿ ಬಂದು ದೈನ್ಯದಿಂದ ಬೇಡಿಕೊಳ್ತಾ ಇದ್ದಾರೆ. ದಾನಿಯ ಸಂಕಟ, ಯಾಚಕನ ಸಂಕಟವನ್ನ ದಾನಿ ಅರಿತುಕೊಳ್ಬೇಕು. ನಾವೆಲ್ಲ ಬಂದು ದಾನ ಮಾಡ್ತಾ ಇದ್ದೇವೆ, ನಮಗೆ ದೈನ್ಯದ ಪರಿಸ್ಥಿತಿ ಬಂದಿದೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ಕೊಡ್ಬೇಕು ಅಂತ ದಧೀಚಿ ಋಷಿಗಳ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ದೇವತೆಗಳಿಗೂ ಕೂಡ ದೈನ್ಯದ ಪರಿಸ್ಥಿತಿ ಇದೆಯೇ? ಇಲ್ಲ, ವಸ್ತುತಸ್ತು ಇಲ್ಲ. ಇದು ಹೇಗೆ ಅಂತಂದ್ರೆ, ತಂದೆ ತನ್ನ ಮಕ್ಕಳ ಬಳಿಯಲ್ಲೆಲ್ಲ ಕೊಡು, ನನಗೆ ತುಂಬಾ ಕಷ್ಟ ಆಗತ್ತೆ, ನೀನು ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಅಂತ ಬೇಡಿದ ಹಾಗೆ ಮಾಡ್ತಾನೆ. ತಂದೆ ಮಗನ ಬಳಿಯಲ್ಲಿ, ತಾಯಿ ಮಗನ ಬಳಿಯಲ್ಲಿ ತುಂಬಾ ಚಿಕ್ಕ ಮಗುವಿನ ಕಡೆಯಲ್ಲಿ ಅವನನ್ನ ಅನುನಯಿಸ್ಲಿಕ್ಕೆ, ಅವನನ್ನ ಪರೀಕ್ಷೆ ಮಾಡ್ಲಿಕ್ಕೆ, ನನಗೆ ಬಹಳ ಕಷ್ಟ ಆಗ್ತಾ ಇದೆ, ಹಸುವ ಆಗ್ತಾ ಇದೆ, ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿದರೆ, ದೈನ್ಯದಿಂದ ಕೇಳಿದ್ರೆ, ಅಯ್ಯೋ ಇವರು ದೈನ್ಯದಿಂದ ಕೇಳ್ತಾ ಇದ್ದಾರೆ, ಆ ಮಗು ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಇವ್ರಿಗೇನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಆದರೆ
ಮಗುವಿನ ಬಳಿಯಲ್ಲಿ ತಂದೆ ತಾಯಿಗಳು ಹೇಗೆ ದೈನ್ಯದ ಮಾತುಗಳನ್ನ ಆಡ್ತಾರೋ ಅದೇ ರೀತಿಯಾಗಿ, ಅದು ಅವರ ಮಹತ್ವಕ್ಕೇನು ಕಡಿಮೆ ಮಾಡೋದಿಲ್ಲ. ಅದು ತಂದೆ ತಾಯಿಗಳ ಮಹತ್ವ ಕಡಿಮೆ ಆಯ್ತು, ತನ್ನ ಮಗನ ಬಳಿಯಲ್ಲಿ ಮಗಳ ಬಳಿಯಲ್ಲಿ ಬೆಳೆದ ಅಂತ ಚಿಕ್ಕ ಮಕ್ಕಳ ಬಳಿಯಲ್ಲಿ ಕೇಳಿದಾಗ ಅವರ ಮಹತ್ವಕ್ಕೇನೂ ಕುಂದು ಬರೋದಿಲ್ಲ. ಹೇಗೋ ಅದೇ ರೀತಿಯಾಗಿ ದೇವತೆಗಳು ಕೂಡ ಋಷಿಗಳ ಬಳಿಯಲ್ಲಿ ಬೇಡಿದ್ರು ಅಂತಂದ್ರೆ, ಅಯ್ಯೋ ದೇವತೆಗಳೆಲ್ಲ ಋಷಿಗಳ ಬಳಿಯಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ಈ ಋಷಿಗಳೆಲ್ಲ ದೇವತೆಗಳಿಗಿಂತ ಶ್ರೇಷ್ಠರು, ಆ ಭಾವನೆ ಬರಬಾರ್ದು. ಎಂದೆಂದಿಗೂ ದೇವತೆಗಳು ಋಷಿಗಳಿಗಿಂತ ಶ್ರೇಷ್ಠರಾದವರೇ. ಅವರ ಈ ಬೇಡುವಿಕೆ ತಂದೆ ತಾಯಿಗಳು ಚಿಕ್ಕ ಮಕ್ಕಳ ಬಳಿಯಲ್ಲಿ ಬೇಡಿದಂತೆ ಸುಮ್ಮನೆ ತೋರಿಕೆಗೋಸ್ಕರ ಅಂತ, ಅದು ಮಕ್ಕಳ ಮಹತ್ವವನ್ನು ತಿಳಿಸಿಕೊಡ್ಬೇಕು. ನೋಡಿ, ನಾ ಇಷ್ಟು ಕೇಳಿದೆ ಅಂತಂದ್ರೆ ನನ್ನ ಮಕ್ಕಳು ಎಷ್ಟು ಕಷ್ಟ ಇದ್ರು ಕೂಡ ನನಗ್ ಹಸುವಾಗಿದ್ರು ನನ್ನ ಕೊಟ್ಬಿಡ್ತಾನೆ ಅಂತ 4-6 ಜನಕ್ಕೆ ತೋರಿಸ್ಬೇಕಲ್ಲ. ತೋರಿಸುವ ಉದ್ದೇಶದಿಂದ, ತನ್ನ ಮಗನಲ್ಲಿರುವ ಒಳ್ಳೆತನವನ್ನು ಜಗತ್ತಿಗೆ ತೋರಿಸುವ ಉದ್ದೇಶದಿಂದ ತಂದೆ ತಾಯಿಗಳು ದೈನ್ಯದ ನಾಟಕವನ್ನು ಮಾಡುವಂತೆ ದೇವತೆಗಳೆಲ್ಲ ಋಷಿಗಳ ಬಳಿಯಲ್ಲಿ ದೇವತೆಗಳಿಗೆ ಕಷ್ಟ ಇದೆ ಅಂತ ಕೇಳಿದರೆ ಅವರ ಕಷ್ಟಕ್ಕೆ ಮರಗಿ ಋಷಿಗಳು ತಾವು ಅತ್ಯಂತ ಪ್ರೀತಿ ಪಾತ್ರವಾದ ಎಂತಹದ್ದನ್ನಾದರೂ ಬಿಡ್ಲಿಕ್ಕೆ ಸಿದ್ಧರಾಗಿರ್ತಾರೆ ಅಂತ ಅವರ ಮಹತ್ವವನ್ನು ತೋರಿಸಿಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಈ ರೀತಿಯಾದ ದೈನ್ಯದ ಯಾಚನೆಯ ನಾಟಕವನ್ನು ದೇವತೆಗಳೆಲ್ಲ ಮಾಡುತ್ತಾ ಇದ್ದಾರೆ. ಈ ರೀತಿಯಾಗಿ ಶರೀರವನ್ನು ಕೊಡುತ್ತೇನೆ ಅಂತ ದಧೀಚಿ ಋಷಿಗಳು ಪ್ರತಿಜ್ಞೆಯನ್ನ ಮಾಡಿ ಯೋಗ ಮಾರ್ಗದಿಂದ, ನಾವೆಲ್ಲ ತಲೆಯನ್ನು ಕಡ್ದೋ ಹ್ಯಾಂಗಿಂಗೋ ಈ ನೇಣು ಹಾಕೋ ಅವ್ರು ಸಾಯಲಿಲ್ಲ. ಅವರು ತಮ್ಮ ಯೋಗ ಮಾರ್ಗದಿಂದ ನಾವೆಲ್ಲ ಮನೆ ಒಳಗಡೆ ಬರೋದು ಹೋಗೋದು ಹೇಗೆ ಅನಾಯಾಸವಾಗಿ ಮಾಡ್ತೇವೋ ಹಾಗೆ ಅನಾಯಾಸವಾಗಿ ಈ ಶರೀರವನ್ನು ಬಿಟ್ಟು ಹೋದ್ರವರು ದಧೀಚಿ ಋಷಿಗಳು. ಏವಂ ಕೃತ ವ್ಯವಸಿತೋ ಅಥರ್ವಣಸ್ತನು ಪರೇ ಭಗವತಿ ಬ್ರಹ್ಮಣ್ಯಾತ್ಮಾನಂ ಸನ್ನಯಂಜಹೌ. ದಧೀಚ ಋಷಿ ರೀತಿಯಾಗಿ ನಿರ್ಧಾರ ಮಾಡಿ ಭಗವಂತನ ತನ್ನ ಮನಸ್ಸನ್ನು ನಿಶ್ಚಲವಾಗಿ ನಿಲ್ಲುವ ಹಾಗೆ ಮಾಡಿ ತನ್ನ ಶರೀರವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ತಮ್ಮ ಶರೀರದಲ್ಲಿ ಬಿಟ್ಟು ಹೋಗಬೇಕಾದ್ರೆ, ಅದು ಒಂದು ಗರುಡ ಪುರಾಣ ಅಲ್ಲಿ ಇಲ್ಲಿ ಎಲ್ಲ ಹೇಳ್ತಾರೆ, ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಎಂತಹ ವೇದನೆ ಆಗತ್ತೆ. ಸಾವಿರಾರು ಚೇಳುಗಳೆಲ್ಲ ಒಟ್ಟಿಗೆ ಬಂದು ಕುಟುಕಿದಂತಹ ಬಹಳ ಘೋರವಾದಂತಹ ಯಾತನೆ. ಅದನ್ನ ಇವತ್ತಿನ ಪಾಠದಲ್ಲೂ ನಾವು ಪ್ರಾರಂಭದಲ್ಲಿ ನೋಡಿದ್ವಿ. ಬಹಳ ದೊಡ್ಡ ಘೋರವಾದಂತಹ ನರಕ ಯಾತನೆ, ಮೂರ್ಛೆ ಬರೋದು, ಇದೆಲ್ಲವೂ ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಅಷ್ಟು ತಪಸ್ಸಿನಿಂದ ನಾರಾಯಣ ವರ್ಮ ಅದರ ಮಂತ್ರದ ಸಾಧನೆಯನ್ನು ಪಡೆದವರು, ಪ್ರವರ್ಗ್ಯ ಮಂತ್ರಗಳನ್ನೆಲ್ಲ ಸಾಧಿಸಿಕೊಂಡಂತಹ ಮಹರ್ಷಿಗಳು ಯೋಗ ಮಾರ್ಗದಿಂದ ಶರೀರವನ್ನು ಬಿಡ್ಲಿಕ್ಕೆ ಅಂತ ಹೊರಟ್ರೆ ಅನಾಯಾಸವಾಗಿ ಶರೀರವನ್ನು ಬಿಟ್ಟು ಹೋಗ್ಬಿಟ್ರಂತೆ. ಅವ್ರಿಗೆ ಶರೀರವನ್ನು ಬಿಟ್ಟು ಹೋಗಿದ್ದು ಗೊತ್ತಾಗ್ಲಿಲ್ಲ, ಅನಾಯಾಸವಾಗಿ ಹೋಗ್ತಾ ಇದ್ದ. ಇದಾದ ಮೇಲೆ ದೇವೇಂದ್ರನ ಆದೇಶದಂತೆ ಈ ಋಷಿಗಳು ಯೋಗ ಮಾರ್ಗದಿಂದ ಶರೀರವನ್ನು ಬಿಟ್ಟಾಗ ಆ ಪರಮ ಪವಿತ್ರವಾದಂತಹ ಶರೀರದ ಅಸ್ಥಿಗಳನ್ನ ಸಂಗ್ರಹ ಮಾಡಿಕೊಂಡು ವಿಶ್ವಕರ್ಮನ ಬಳಿಯಲ್ಲಿ ಕೊಟ್ಟು ಇದರಿಂದ ಆಯುಧವನ್ನು ತಯಾರಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅದರಿಂದ ವಜ್ರಾಯುಧವನ್ನ ವಿಶ್ವಕರ್ಮ ತಯಾರಿಸಿ ಕೊಡ್ತಾ ಇದ್ದಾನೆ. ಇಂದ್ರ ಅದನ್ನು ಧರಿಸಿ, ಭಗವಂತನ ತೇಜಸ್ಸಿದೆ ಅದರ ಜೊತೆಯಲ್ಲಿ ಈ ಆಯುಧವನ್ನು ಪಡೆದುಕೊಂಡು ಬಲಿಷ್ಠನಾಗಿ ನಿಂತಿದ್ದಾನೆ. ಅಥೇಂದ್ರೋ ವಜ್ರ ಮುದ್ಯಮ್ಯ ನಿರ್ಮಿತಂ ವಿಶ್ವಕರ್ಮಣಾಂ ಮುನೇರಸ್ತಿಭಿರುತ್ಸಿಕ್ತೋ ಭಗವಸ್ತೇಜಸಾನ್ವಿತಃ ಯತ್ತಾಕ್ಷಾ ಸುಮನೋ ಬುದ್ಧಿ ತತ್ವದೃಗ್ಧಸ್ತ ಬಂಧನಃ. ಅವನಿಗೆ ಯಾವುದರಲ್ಲೂ ಕೂಡ ಇದು ನನ್ನದು ನನ್ನವರು ಅನ್ನುವಂತಹ ಮಮಕಾರವೇ ಇಲ್ಲ. ಸ್ನೇಹ ಬಂಧನವನ್ನು ಬಿಟ್ಟವನು, ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡವನು ದಧೀಚ ಋಷಿಗಳು. ಅವರು ಯೋಗ ಮಾರ್ಗದಲ್ಲಿ ಕುಳಿತುಕೊಂಡು ಈ ದೇಹವನ್ನು ಬಿಟ್ಟು ಹೋದಾಗ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ, ಅನಾಯಾಸವಾಗಿ ಶರೀರವನ್ನು ಬಿಟ್ಟು ಹೋದ್ರು. ಯಾವ ಸಂಕಟವೂ ಅವ್ರಿಗೆ ಆಗ್ಲಿಲ್ಲ. ಆಸ್ಥಿತ ಪರಮಂ ಯೋಗಂ ನ ದೇಹಂ ಬುಬುಧೇ ಗತಂ. ಶರೀರವನ್ನು ಬಿಟ್ಟು ಹೋಗಿದ್ದು ಗೊತ್ತೇ ಆಗ್ಲಿಲ್ಲ ಅವ್ರಿಗೆ. ಆದ್ಮೇಲೆ ಇಂದ್ರ ವಿಶ್ವಕರ್ಮರ ಸಹಾಯದಿಂದಾಗಿ ಈ ವಜ್ರಾಯುಧವನ್ನು ತಯಾರು ಮಾಡಿಕೊಂಡು ಬಲಿಷ್ಠನಾಗಿ ನಿಂತಿದ್ದಾನೆ. ಐರಾವತದ ಮೇಲೆ ಕುತುಕೊಂಡು ಎಲ್ಲ ಮುನಿಗಳು ಕೂಡ ಇಂದ್ರ ಈಗ ಸಮರ್ಥನಾಗಿದ್ದಾನೆ ಅಂತ ಹೊಗಳಿಸಿಕೊಂಡು ಕೂತಿದ್ದಾನೆ. ಈ ವೃತ್ರನ ಮೇಲೆ ಪರಾಕ್ರಮದಿಂದ ಹೋಗ್ತಾ ಇದ್ದಾನೆ. ರುದ್ರದೇವರು ಹೇಗೆ ಇಡೀ ಜಗತ್ತನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಬರ್ತಾರೋ ಹಾಗೆ ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ವೃತೋ ದೇವ ಗಣೈ ಸರ್ವೈ ಗಜೇಂದ್ರೋ ಪರ್ಯಶೋಭತ. ಗಜೇಂದ್ರ ಐರಾವತ ಅದರ ಮೇಲೆ ಕುತ್ಕೊಂಡು ತುಂಬಾ ಚೆನ್ನಾಗಿ ಶೋಭಿಸ್ತಾ ಇದ್ದಾನೆ ಇಂದ್ರ. ಸ್ತೂಯಮಾನೋ ಮುನಿಗಣೈ ತ್ರೈಲೋಕ್ಯಂ ಹರ್ಷಯನ್ನಿವ. ಮೂರೂ ಲೋಕದ ಜನರಿಗೆ ಸಂತೋಷವನ್ನು ಕೊಡುವಂತೆ
ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ದೊಡ್ಡ ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡು ದಧೀತಿ ಋಷಿಗಳನ್ನ ಪ್ರಾರ್ಥಿಸಿ ಅವರ ಶರೀರದ ಅಸ್ಥಿಗಳಿಂದಾಗಿ ಆಯುಧವನ್ನು ಮಾಡಿಕೊಂಡು ವಿಷ್ಣುವಿನ ವಿಶೇಷ ಆವೇಶದಿಂದ ಬಲಿಷ್ಠನಾಗಿ ನಿಂತಿದ್ದೀಯೆ ಅಂತ ಇಂದ್ರನನ್ನ ಚೆನ್ನಾಗಿ ಹೊಗಳುತ್ತಾ ಇದ್ದಾರೆ. ಈ ವೃತ್ತನ ಇಂತಹ ಇಂದ್ರನಾದರೂ ವೃತ್ರನನ್ನ ಎದುರಿಸುವಂತಹ ಉದ್ದೇಶದಿಂದಾಗಿ ಐರಾವತದ ಮೇಲೆ ಕುಳಿತುಕೊಂಡು ವೃತ್ರಾಸುರನ ಮೇಲೆ ಇಡೀ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ರುದ್ರ ಅಂತಕನಾಗಿ ಇಡೀ ಜಗತ್ತನ್ನ ನಾಶ ಮಾಡ್ಲಿಕ್ಕೆ ಅಂತ ಹೊರಟಾಗಿ ಹೇಗಿರುತ್ತ ಆ ರೀತಿಯಾಗಿ ಇಂದ್ರ ಹೋಗ್ತಾ ಇದ್ದಾನೆ. ವೃತ್ರಮಭ್ಯದ್ರವಚ್ಛತ್ರುಂ ಅಸುರಾನೀಕ ಯೂಥಪೈಹಿ ಪರ್ಯಸ್ತ ಮೋಜಸಾ ರಾಜನ್ ಕ್ರುದ್ಧೋ ರುದ್ರ ಇವಾಂತಕಂ. ರುದ್ರದೇವರು ಅಂತಕರಾಗಿ ಹೇಗೆ ಇಡೀ ಜಗತ್ತನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಬರ್ತಾರೋ ಹಾಗೆ ಇಂದ್ರ ಆ ವೃತ್ರಾಸುರನ ಮೇಲೆ ಏರಿ ಹೋಗ್ತಾ ಇದ್ದಾನೆ ಅಂತ ಹೇಳಿ ಮುಂದೆ ದೇವಾಸುರರ ಸಂಗ್ರಾಮ ಹೇಗಾಯಿತು, ವೃತ್ರನ ಸಂಹಾರ ಹೇಗಾಯಿತು ಅನ್ನೋದನ್ನ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.